ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ಇನ್ನೇನು ಕೆಲವೇ ದಿನಗಳಲ್ಲಿ KS ನೋಟಿಫಿಕೇಶನ್ ಆಗುತ್ತೆ. ಬಟ್ KS ನೋಟಿಫಿಕೇಶನ್ ಆಗೋವರೆಗೂ ಕಾದು ನಂತರ ನಾವು ಪ್ರಿಪ್ರೇಷನ್ ಮಾಡ್ತಿದ್ರೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ 2024 ಸ್ಟೂಡೆಂಟ್ಸ್ ನೋಡಿ, ಸರ್ ಪೋಸ್ಟ್ಪೋನ್ ಆಗುತ್ತಾ, ಸರ್ ರೀ ಎಕ್ಸಾಮ್ ಆಗುತ್ತಾ, ಇದರಲ್ಲೇ ಟೈಮ್ ಹೋಯ್ತು. ಯಾಕೆ ಟೈಮ್ ಹೋಯ್ತು ಅಂದ್ರೆ ಒಂದು ಸ್ಟ್ರಕ್ಚರಲ್ ಪ್ಲಾನ್ ಇರಲಿಲ್ಲ, ಪ್ರಿಪ್ರೇಷನ್ ಮಾಡಿರ್ಲಿಲ್ಲ. ಯಾವಾಗ ನಾವು ಒಂದು ಪ್ಲಾನ್ ಹಾಕೊಂಡು ಪ್ರಿಪ್ರೇಷನ್ ಮಾಡಲು ಎಕ್ಸಾಮ್ ಟೈಮಲ್ಲಿ ಅದನ್ನ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ KS ಟೈಮ್ ಟೇಬಲ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ KS ನ ಸಿಲೆಬಸ್ ಅನ್ನ, ಪ್ರಿಲಿಮ್ಸ್ ನ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡಿದ್ದೀನಿ. ಅದು ಕೂಡ ಇದೇ ಪ್ರೇಮ್ ಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಸೆಕ್ಷನ್ ಅಲ್ಲಿ ಇದೆ, ತಾವು ನೋಡ್ಬೋದು. ಸೊ ಇವತ್ತು ಈ ಒಂದು ಇದರಲ್ಲಿ ಏನ್ ಮಾಡೋಣ ಅಂದ್ರೆ ವಿನ್ನಿಂಗ್ ಟೈಮ್ ಟೇಬಲ್, ನೆಕ್ಸ್ಟ್ KS ಎಕ್ಸಾಮ್ಗೆ ಒಂದು ಸ್ಟ್ರಾಟಜಿ ಮತ್ತೆ ಟೈಮ್ ಟೇಬಲ್ ಅನ್ನ ಮಾಡಿದ್ದೀನಿ. ಇದು ವರ್ಕಿಂಗ್ ಪ್ರೊಫೆಷನಲ್ಸ್ ಆಸ್ ವೆಲ್ ಆಸ್ ಸ್ಟೂಡೆಂಟ್ಸ್ ಇಬ್ರು ಕೂಡ ಇದನ್ನ ಫಾಲೋ ಮಾಡಬಹುದು. ಆ ರೀತಿಯಾಗಿದೆ. ಮತ್ತೆ ಒಂದು ಒಳ್ಳೆ ಪ್ಲಾನ್ ಇದೆ, ಸ್ಟ್ರಕ್ಚರಲ್ ಪ್ಲಾನ್ ಇದೆ, ಎಫೆಕ್ಟಿವ್ ಆಗಿ ಟೈಮ್ ಯುಟಿಲೈಸೇಷನ್ ಆಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಕಂಪ್ಲೀಟ್ ಆಗಿ ಒಂದ್ ಸ್ಟ್ರೆಚ್ ಅಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗುತ್ತೆ. ಸೊ ಇದು ಈ ಒಂದು ಪ್ಲಾನ್ ಉದ್ದೇಶ. ನಾವು 3 ಹಂತಗಳಲ್ಲಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಫಸ್ಟ್ ಫೇಸ್ 1 ಅಲ್ಲಿ 50 ದಿನಗಳ ಪ್ರಿಪ್ರೇಷನ್, ಫೇಸ್ 2 ಅಲ್ಲಿ 2ನೇ ಹಂತ 37 ದಿನಗಳ ಪ್ರಿಪ್ರೇಷನ್, ದೆನ್ ಫೇಸ್ 3 ಅಲ್ಲಿ 14 ದಿನಗಳ ಪ್ರಿಪ್ರೇಷನ್. ಒಟ್ಟು 101 ದಿನಗಳ ಪ್ರಿಪ್ರೇಷನ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ಯಾರ್ಯಾರು ನನ್ನ ಮೆಂಟರ್ಶಿಪ್ ಜಾಯ್ನ್ ಆಗಿದ್ದಾರೆ ಅವರು ಫಾಲೋ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಯಾರ್ಯಾರು ಜಾಯ್ನ್ ಆಗಿಲ್ಲ ಅಲ್ವಾ, ಅವರು ತಾವೇನ್ ಮಾಡ್ತೀರ ಅಂದ್ರೆ, ತಾವು ಈ ಟೈಮ್ ಟೇಬಲ್ ನ ನಿಮಗೆ ಕೊಡ್ತೀನಿ, ಜೆರಾಕ್ಸ್ ಅನ್ನು ತೆಗೆದುಕೊಂಡು ಅಕಾರ್ಡಿಂಗ್ ಟು ದಿಸ್ ನೀವು KS ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಮಾಡಿ. ದಿ ಬೆಸ್ಟ್ ಸ್ಟ್ರಾಟಜಿ ಇದು. ಸೊ 3 ಫೇಸ್ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಫೇಸ್ 1, ಫೇಸ್ 2, ಫೇಸ್ 3. ಸೊ ಅದಕ್ಕಿಂತ ಮುಂಚೆ ಒಂದು 30 ಸೆಕೆಂಡ್ ಬ್ರೇಕ್ ಅನ್ನ ತೆಗೆದುಕೊಳ್ತೀನಿ. ಇವತ್ತು ಲಾಸ್ಟ್ ಡೇಟ್, ಐ ಥಿಂಕ್ ಇವತ್ತು 17 ಅಲ್ವಾ. ಸೊ 17 ಲಾಸ್ಟ್ ಮೆಂಟರ್ಶಿಪ್ಗೆ ಜಾಯ್ನ್ ಆಗೋರಿಗೆ. ಆಲ್ರೆಡಿ VAO ಲಾಸ್ಟ್ ಆಗಿದೆ, ಜಾಯ್ನ್ ಮಾಡ್ಕೊಳ್ಳೋಣ. ಸೊ KS ಮೆಂಟರ್ಶಿಪ್ಗೆ 17/7/2026 ಲಾಸ್ಟ್ ಡೇ. ಇದಾದ್ಮೇಲೆ ಬಂದ್ರೆ ದಯವಿಟ್ಟು ನಮ್ಮನ್ನ ಜಾಯ್ನ್ ಮಾಡ್ಕೊಳ್ಳಲ್ಲ ನಾವು. ಸೊ ಇದಕ್ಕೆ ಟೈಮ್ ಟೇಬಲ್ ಅನ್ನ ನಾವು ಕೊಡ್ತೀನಿ, ಎಲ್ಲರಿಗೂ ಕೂಡ ಜೆರಾಕ್ಸ್ ತಗೊಂಡು ತಾವು ಕೂಡ ಫಾಲೋ ಮಾಡ್ಬೋದು. ಮೆಂಟರ್ಶಿಪ್ ಬೇಕಂದ್ರೆ 7026132710ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬೇಕು. ಸೊ ಮೆಂಟರ್ಶಿಪ್ ವಿತ್ ಕೋರ್ಸ್ ಬೇಕು ಸರ್ ಅಂದ್ರೆ 2999 GS ಕೋರ್ಸ್ ಇರುತ್ತೆ. ನಮ್ಮ ಕ್ಲಾಸು ಮತ್ತೆ ನಮ್ಮ ನೋಟ್ಸ್ ಇಂದ ಒಂದು 80% ನಿಮಗೆ ಟಾರ್ಗೆಟ್ ಕವರ್ ಆಗುತ್ತೆ. ಇದರಲ್ಲಿ ಇನ್ನು 20% ಒಂದು ಶಾರ್ಟರ್ ಬುಕ್ಸ್, ಕರೆಂಟ್ ಅಫೇರ್ಸ್ ತೆಗೆದುಕೋಬೇಕು. ಅದು ಯಾವ್ದು ತೆಗೆದುಕೋಬೇಕು ನಾನು ಹೇಳ್ತೀನಿ. ಸೊ ಇದು ಕಂಪ್ಲೀಟ್ ಕೋರ್ಸ್ ತೆಗೆದುಕೊಂಡವ್ರಿಗೆ. ಸರ್ ನಾನು ಓನ್ಲಿ ಮೆಂಟರ್ಶಿಪ್ ಜಾಯ್ನ್ ಆಗ್ತೀನಿ ಸರ್ 1999. ಇವ್ರಿಗೆ ನಮ್ಮ ಕಡೆಯಿಂದ ಯಾವ್ದು ನೋಟ್ಸ್ ಸಿಗಲ್ಲ, ಏನು ಸಿಗಲ್ಲ, ಜಸ್ಟ್ ಮೆಂಟರ್ಶಿಪ್. ಯಾವ ಟೈಮಲ್ಲಿ ಏನ್ ಮಾಡಬೇಕು, ಪ್ರತಿದಿನ ಟಾರ್ಗೆಟ್ ಇರುತ್ತೆ, ಎವ್ರಿ ವೀಕ್ ಟಾರ್ಗೆಟ್ ಇರುತ್ತೆ, ಪ್ರತಿ ಮಂತ್ ಟಾರ್ಗೆಟ್ ಇರುತ್ತೆ. ಸೊ ಏನೇನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಸೊ ಜಸ್ಟ್ 101 ದಿನಗಳು ನನ್ನ ಜೊತೆ ಇರಬೇಕಾಗುತ್ತೆ. ಸೊ ಇದು ಮೆಂಟರ್ಶಿಪ್. ಇದು ಬಿಡಿ, ಈಗ ಬನ್ನಿ ಜೊತೆಗೆ ಟೆಸ್ಟ್ ಕಿಟ್, ಮನೆಗೆ ಟೆಸ್ಟ್ ಕಿಟ್ ಅಂತೇಳಿ ಈ KS PSI PC ಓದ್ತಕ್ಕಂಥವ್ರು GS ಏನಿದೆಯಲ್ವಾ, ತುಂಬಾ ಚೆನ್ನಾಗಿದೆ ಟೆಸ್ಟ್ ಕಿಟ್. ಆಪ್ಗೆ ಹೋಗ್ಬೇಕು, ಪ್ರೇಮ್ಸ್ ಕ್ಲಾಸಸ್ ಆಪ್ಗೆ ಹೋಗಿ ಅಲ್ಲಿ PC PSI KS VAO GS ಕಂಪ್ಲೀಟ್ ಕವರ್ ಆಗಿದೆ, ತುಂಬಾ ಚೆನ್ನಾಗಿದೆ. 800+ ಟ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ನನಗೆ 600+ ಟ್ಯಾಕ್ಸ್ ಆಗುತ್ತೆ. ನನಗೆ ಕಮ್ಯುನಿಕೇಶನ್ ಬೇಕು ಸರ್ ಅಂದ್ರೆ GS ವಿತ್ ಕಮ್ಯುನಿಕೇಶನ್ ಎರಡೂ ಸೇರಿ ನಿಮ್ಮ ಮನೆಗೆ ಕಳಿಸ್ತಾರೆ ಟೆಸ್ಟ್ ಪೇಪರ್ ಅನ್ನ. ಸೊ ಅದು 600 ಆಗುತ್ತೆ, ಅದು 800 ಆಗುತ್ತೆ. GS ಪ್ಲಸ್ ಕಮ್ಯುನಿಕೇಶನ್. GS 7 ಫುಲ್ ಲೆಂತ್, 7 ಸಬ್ಜೆಕ್ಟ್ ವೈಸ್, ಮತ್ತೆ ಕರೆಂಟ್ ಅಫೇರ್ಸ್ ಒಂದು ಕಂಪ್ಲೀಟ್ 1 ವರ್ಷದ್ದು ಕವರ್ ಆಗಿರ್ತಕ್ಕಂತಹ ಒಂದು ಪೇಪರ್, ಅದ್ರ ಜೊತೆಗೆ 8 ಕಮ್ಯುನಿಕೇಶನ್ ಕವರ್ ಆಗುತ್ತೆ VAO STA FTA ಅವ್ರಿಗೆ. ಸೊ ಅರೌಂಡ್ ಇನ್ನೊಂದು 200 ಇದೆ ಅಂತ ಹೇಳಿದ್ನಲ್ವಾ, ಅಷ್ಟಿದೆ, ತಾವು ತೆಗೆದುಕೋಬಹುದು. ಅದಾದ ನಂತರ KS ಅವ್ರು ಜಸ್ಟ್ GS ಅಷ್ಟೇನ ತೆಗೆದುಕೊಳ್ಳಿ. ಸೊ ಈಗ ಬರೋಣ ಫಸ್ಟ್ ಫೇಸ್, ಮೊದಲನೇ ಹಂತದ ಪ್ರಿಪ್ರೇಷನ್. ಎಷ್ಟು ದಿನಕ್ಕೆ? 50 ಡೇಸ್, 50 ದಿನಕ್ಕೆ. ಸೊ ಸೆಕೆಂಡ್ ಫೇಸ್ ಅಲ್ಲಿ 37 ದಿನ, ಥರ್ಡ್ ಫೇಸ್ ಅಲ್ಲಿ 14 ದಿನ, ಟೋಟಲ್ 101 ದಿನಗಳ ಪ್ರಿಪ್ರೇಷನ್ ಇದು. ಸೊ ಇದನ್ನ ನೀವು ವರ್ಕಿಂಗ್ ಪ್ರೊಫೆಷನಲ್ ಅಥವಾ ಫುಲ್ ಟೈಮ್ ಸ್ಟೂಡೆಂಟ್ಸ್ ಇಬ್ರು ಫಾಲೋ ಮಾಡಬಹುದು. ನಂಬರ್ 1. ನಂಬರ್ 2, ಯಾರು ಈಗ ಬರ್ತಾ ಇದ್ರಲ್ಲ ಅವರು ಫಾಲೋ ಮಾಡಬೇಕು, ಬಿಕಾಸ್ ಎಕ್ಸಾಮ್ ಹತ್ರ ಆಗುತ್ತೆ. ಸೊ ಆಲ್ರೆಡಿ ರಿವಿಷನ್ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ಮೊದಲನೇ ಹಂತಕ್ಕಿಂತ ಮುಂಚೆ ನಾನೀಗ ಆಲ್ರೆಡಿ ಪ್ರಿಲಿಮ್ಸ್ ನ ಸಿಲೆಬಸ್ ಅನ್ನ ಡಿಕೋಡ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಆದ್ರೆ ಎಷ್ಟು ಕ್ವಶನ್ಸ್ ಬರ್ತವೆ ಯಾವ ಸಬ್ಜೆಕ್ಟ್ ಇಂದ ಅಂತ ನೋಡೋಣ. ಸೊ ಆಕ್ಚುಯಲ್ ಆಗಿ ಎಷ್ಟು ಬರ್ತವೆ ಏನು ಎತ್ತ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ, ಅದನ್ನ ನೋಡಿ. ಬಟ್ ಈಗ ಒಂದು ರಫ್ ಆಗಿ ತಮಗೆ ಈ ಒಂದು ಟೈಮ್ ಟೇಬಲ್ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ರಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪೇಪರ್ 1, ಪೇಪರ್ 2 2 ಪೇಪರ್ ಇರುತ್ತೆ. ಈಚ್ 100 ಕ್ವಶನ್ಸ್, ಟೋಟಲ್ 200 ಕ್ವಶನ್, 400 ಮಾರ್ಕ್ಸ್. ನಿಮ್ಮ ಟಾರ್ಗೆಟ್
200+ ಈ ವರ್ಷ ಇರಲೇಬೇಕು, 200 220 ಪ್ಲಸ್. ಸೊ ಯೂಶಲಿ ಹೆಂಗ್ ಕೇಳ್ತಾರೆ ಸರ್, ಪೇಪರ್ 1 ಪೇಪರ್ 2 ಎರಡು ಸೇರಿ. ನಾನು ಒಂದೊಂದೇ ನಾನು ಇಲ್ಲಿ ಬಿಡ್ಸಕ್ ಹೋಗಲ್ಲ, ಆಲ್ರೆಡಿ ಅದನ್ನ ನೋಡಿದೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಸಿಂಪಲ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಕರೆಂಟ್ ಅಫೇರ್ಸ್ 40 ಮತ್ತೆ ಸ್ಟೇಟ್ ಕರೆಂಟ್ ಅಫೇರ್ಸ್ 40, 80 ಪ್ರಶ್ನೆಗಳು. ಅಗೈನ್ ಈ 80 ಪ್ರಶ್ನೆಗಳಲ್ಲಿ ಎಕನಾಮಿಕ್ ಸರ್ವೆ, ಬಜೆಟ್, ಸ್ಕೀಮ್ಸ್ ಮೋರ್ ದೆನ್ 40 ಕ್ವಶನ್ಸ್ ಬಂದಿರುತ್ತೆ ಆ 80ರಲ್ಲಿ. ಸೊ ಕರೆಂಟ್ ಅಫೇರ್ಸ್ 80 ಪ್ರಶ್ನೆ. ರಿಮೈನಿಂಗ್ ಎಷ್ಟು ಪ್ರಶ್ನೆ? ಇನ್ನು 120 ಇರುತ್ತೆ. ಆ 120 ಎಲ್ಲಿಂದ ಬರುತ್ತೆ ಸರ್? ನಿಮ್ಮ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂದರೆ ಯಾವುದು ಸರ್? ಪೊಲಿಟಿ, ಕಾನ್ಸ್ಟಿಟ್ಯೂಷನ್, ಎಕನಾಮಿ, ಹಿಸ್ಟ್ರಿ, ಜಿಯೋಗ್ರಫಿ. ಈ 4 ಸಬ್ಜೆಕ್ಟಿಂದ ಅರೌಂಡ್ 60 ಕ್ವಶನ್. ಅಲ್ಲಿಗೆ ಎಷ್ಟಾಯಿತು ಸರ್? 140 ಕ್ವಶನ್ ಆಯಿತು. ಇನ್ನು 60 ಕ್ವಶನ್ ಎಲ್ಲಿಂದ ಬರುತ್ತೆ ಸರ್? ಎನ್ವೈರನ್ಮೆಂಟ್ ಪ್ಲಸ್ ಸೈನ್ಸ್ 30, ರಿಮೈನಿಂಗ್ 30 ಎಲ್ಲಿಂದ ಸರ್? ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ 30. ಸೊ ಅರೌಂಡ್ 200 ಕ್ವಶನ್ಸ್. ಸೊ ಇದು ನಿಮ್ಮ ಸಿಲೆಬಸ್. ಆಕ್ಚುಲ್ ಆಗಿ 10+ ಆಗ್ಬೋದು, 10- ಆಗ್ಬೋದು. ಇದರಲ್ಲಿ ಒಂದೊಂದ್ರಲ್ಲಿ ಜಾಸ್ತಿ ಕೇಳ್ತಾ ಹೋಗ್ತಾನೆ, ಅದನ್ನ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಆಮೇಲೆ ಎಕ್ಸಾಕ್ಟ್ ಆಗಿ ಕೇಳಿದ್ದೀನಿ ಅಂತ ಕೇಳ್ಬಿಡಿ, ಆ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಸೊ ಅರೌಂಡ್ ಇಷ್ಟು ಕರೆಂಟ್ ಅಫೇರ್ಸ್ ಇದೆ. ಸ್ಟೇಟು ಮತ್ತು ನ್ಯಾಷನಾಲಿಟಿ, ಪೊಲಿಟಿ, ಎಕನಾಮಿ, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಇದರಿಂದ 60, 140 ಆಯಿತು. ನೆಕ್ಸ್ಟ್ ಎನ್ವೈರನ್ಮೆಂಟ್ ಆ್ಯಂಡ್ ಸೈನ್ಸ್ 30 ಆ್ಯಂಡ್ ಮೆಂಟಲ್ ಎಬಿಲಿಟಿ 30. ಸೊ ಇಷ್ಟಕ್ಕೂ ಕೂಡ ನಾವು ಕಾಂಪ್ರಹೆನ್ಸಿವ್ ಆಗಿ ಪ್ರಿಪ್ರೇಷನ್ ಅನ್ನ ಮಾಡಬೇಕು. ಸೊ ಅದಕ್ಕೆ ಸೂಕ್ತವಾದಂತೆ 3 ಪೇಜ್. ಈಗ ಫಸ್ಟ್ ಪೇಜ್ ಮೊದಲನೇ ಹಂತಕ್ಕೆ ಬರೋಣ. ಮೊದಲನೇ ಹಂತದಲ್ಲಿ ಏನಿರುತ್ತೆ ಸರ್? ನಾವಿಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಮೊದಲನೇ ಹಂತದಲ್ಲಿ ಪೇಪರ್ 1 ಅಲ್ಲಿ ಇರ್ತಕ್ಕಂಥ 2 ಸಬ್ಜೆಕ್ಟ್ ತೆಗೆದುಕೊಂಡಿದೀವಿ, ಪೇಪರ್ 2 ಅಲ್ಲಿ ಇರ್ತಕ್ಕಂಥ 2 ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡಿದ್ದೇವೆ. ಸೊ ಪೊಲಿಟಿ ಫಸ್ಟ್ ತೆಗೆದುಕೊಂಡಿದೀವಿ ನಾವು. ಇಲ್ಲಿ ಯೂಶಲಿ ಫಸ್ಟ್ ಪೇಜ್ ಅಲ್ಲಿ ಫುಲ್ ಟೈಮ್ ಸ್ಟೂಡೆಂಟ್ಸ್ ಮಿನಿಮಮ್ 7 hours GSE ಕೊಡಬೇಕು, 7 ಗಂಟೆ GS ಓದ್ಲಿಕ್ಕೆ ಕೊಡಬೇಕು. ಮಿನಿಮಮ್ 1 hour ತಮ್ಮ ಕರೆಂಟ್ ಅಫೇರ್ಸ್ ಓದ್ಲಿಕ್ಕೆ ಕೊಡಬೇಕು. ಅಗೇನ್ ನಾನು ಮೆಂಟರ್ಶಿಪ್ ಅಲ್ಲಿ ಹೇಳ್ಕೊಡ್ತೀನಿ ಯಾವ ಕರೆಂಟ್ ಅಫೇರ್ಸ್ ಅನ್ನ ಓದಬೇಕು. ಮೆಂಟರ್ಶಿಪ್ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರಿಗೆ ಈ ಟೈಮ್ ಟೇಬಲ್ ಕೊಡ್ತೀನಿ, ಅಕಾರ್ಡಿಂಗ್ ಟು ದಟ್ ತಾವು ಮಾಡ್ಕೋಬೇಕು. ಕಂಪ್ಲೀಟ್ ಟೈಮ್ ಟೇಬಲ್ ನಾನು ಪ್ರೊವೈಡ್ ಮಾಡ್ತೀನಿ, ಪ್ರಿಂಟ್ ತೆಗೆದುಕೋಬಹುದು. ಸೊ 1 hour ಕರೆಂಟ್ ಅಫೇರ್ಸ್, ಇದು ಫುಲ್ ಟೈಮ್ ಅವ್ರಿಗೆ. ಸರ್ ನಾವು ಕೆಲಸ ಮಾಡ್ತಿದೀವಿ ಸರ್, ನಮ್ಗೆ ಹೇಳಿ ಸರ್. ಅವ್ರಿಗೆ ಅಟ್ಲೀಸ್ಟ್ 5 hour GS, 1 hour ಕರೆಂಟ್ ಅಫೇರ್ಸ್, ಇಷ್ಟನ್ನ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಕೆಲ್ಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು. ಸೊ ಈಗ ಫಸ್ಟ್ ನಾವು ಯಾವ್ದು ಶುರು ಮಾಡ್ತೀವಿ? ಪೊಲಿಟಿ. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ 3 ತೆಗೆದುಕೊಂಡಿದ್ದೀವಿ, ಇಲ್ಲಿ 2 ತೆಗೆದುಕೊಂಡಿದ್ದೀವಿ. ಪೊಲಿಟಿ 13 ದಿನ ಕಂಪ್ಲೀಟ್ ಆಗಿ ಓದಬೇಕು, ಅದನ್ನ ಕಂಪ್ಲೀಟ್ ಟಾರ್ಗೆಟ್ ಅನ್ನ ಕವರ್ ಮಾಡಬೇಕು. ನೆಕ್ಸ್ಟ್ 1 ದಿನ ಟೆಸ್ಟ್ ಇರುತ್ತೆ, ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕು. ಸೊ ಈ 1 ದಿನ ಟೆಸ್ಟ್ ಏನಿರುತ್ತಲ್ಲ, ಪೊಲಿಟಿ ಸೆಕ್ಷನಲ್ ಟೆಸ್ಟ್, ಪೊಲಿಟಿ ಒಂದು ಟೆಸ್ಟ್ ಅನ್ನ ತೆಗೆದುಕೋಬೇಕು. ನೀವು ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಅಲ್ಲಿ ಜಾಯ್ನ್ ಆಗಿದ್ರೆ ಆ ಟೆಸ್ಟ್ ಆದ್ರೂ ಓಕೆ. ಇನ್ ಕೇಸ್ ನಮ್ಮ ಟೆಸ್ಟ್ ಕಿಟ್ ತೆಗೆದುಕೊಂಡಿದ್ರು ಇಟ್ಸ್ ಎನಫ್. ತುಂಬಾ ಚೆನ್ನಾಗಿದೆ, ಕೇಸ್ ತುಂಬಾ ಚೆನ್ನಾಗಿದೆ. ಸೊ 1 ದಿನ ಟೆಸ್ಟ್, ಅಲ್ಲಿ 13 ದಿನ ರಿವಿಷನ್ ಮಾಡಿರ್ತೀವಿ, 1 ದಿನ ಟೆಸ್ಟ್ ಮಾಡ್ತೀವಿ. ನಾನು ಮೆಂಟರ್ಶಿಪ್ ಆಮೇಲೆ ಫ್ರೀ ಕೊಡಲ್ಲ, ತೆಗೆದುಕೋಬೇಕಾಗುತ್ತೆ. ಅದು ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಇದ್ರೆ ಓಕೆ, ಬೇರೆ ಇನ್ಸ್ಟಿಟ್ಯೂಷನ್ ಇದ್ದು ಓಕೆ, ನನಗೇನು 1 ಪೊಲಿಟಿ ಟೆಸ್ಟ್ ಬೇಕು. ಸೊ 13 ದಿನ ಓದಿರ್ತೀವಿ, 1 ದಿನ ಟೆಸ್ಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ದಿನ ಟೆಸ್ಟ್ ಅಲ್ಲಿ ಏನೇನು ರಾಂಗ್ ಮಾಡಿದೀವಿ, ಟೆಸ್ಟ್ ಅಲ್ಲಿ ಏನೇನು ಬಿಟ್ಟಿದೀವಿ, ಒಂದು 50 ಕ್ವಶನ್ಸ್ ಮಾಡಿರ್ತೀವಲ್ಲ, ಈ ತರ ಒಂದು 30 ರಾಂಗ್, ಒಂದು 20 ಬಿಟ್ಟಿರ್ತೀವಿ. ಸೊ ಅದು ನಿಮ್ಮ ವೀಕ್ ಏರಿಯಾ, ಅದನ್ನ ರಿವಿಷನ್ ಹೆಂಗ್ ರಿವಿಷನ್ ಮಾಡೋದು ಹೇಳ್ತೀನಿ. ಸೊ ಟೋಟಲ್ ಅಲ್ಲಿ ಏನಾಯ್ತು, 15 ಡೇಸ್ಗೆ ಪೊಲಿಟಿ ಮುಗೀತು ವಿತ್ ಟೆಸ್ಟ್. ಓಕೆ, ನೆಕ್ಸ್ಟ್ ಎಕನಾಮಿಗೆ 8 ದಿನ ಓದಬೇಕು. ಅಗೈನ್ ಓದಿದ ನಂತರ 1 ದಿನ ಟೆಸ್ಟು, ಅಗೈನ್ ಟೆಸ್ಟ್ ಆದಮೇಲೆ ಅದನ್ನು ರಿವಿಷನ್. ಅದರಲ್ಲಿ ತಪ್ಪು ಮಾಡಿದ್ದೀವಿ ಅದನ್ನ ಏನು ನಾವು ಬಿಟ್ಟಿರ್ತೀವಿ, ನಿಮ್ಮ ವೀಕ್ ಏರಿಯಾ ಏನಿರುತ್ತೆ ಅದನ್ನ ರಿವಿಷನ್ ಮಾಡಬೇಕು. 10 days, ಅಲ್ಲಿಗೆ 25 days ಆಯ್ತಲ್ವಾ. ಎನ್ವೈರನ್ಮೆಂಟ್ ನೆಕ್ಸ್ಟ್ 6 days,
ಏನೇನು ಓದ್ಬೇಕು ಆಮೇಲೆ ನಾನು ಹೇಳ್ತೀನಿ. ಟೈಮ್ ಟೇಬಲ್ ಬರ್ತೀನಿ. 6 days ಎನ್ವೈರನ್ಮೆಂಟ್, ದೆನ್ 1 day ಟೆಸ್ಟ್, 1 day ರಿವಿಷನ್, ಟೋಟಲ್ 8 days. Science and technology including physics and chemistry, so 13 days, 1 day test, 1 day ತಮ್ಮ ರಿವಿಷನ್, ಟೋಟಲ್ 15 days. ಸೊ ಓವರಾಲ್ ಇಷ್ಟನ್ನು ನಾವೇನು ಮಾಡ್ತೀವಲ್ವಾ, ಸೊ ಇಷ್ಟಕ್ಕೆ 48 days ಆಗುತ್ತೆ. ಬಟ್ ನಮ್ಮ ಮೊದಲನೇ ಹಂತದ ಎಷ್ಟು ದಿನ ಇರೋದು 50 days. ಇನ್ನೆರಡು ದಿನ ರಿಸರ್ವ್ ಡೇ. 2 ದಿನ ರಿಸರ್ವ್. ಏನ್ರಿ ಸರ್, ಯಾವ್ದಾದ್ರು ಬ್ಯಾಕ್ಲಾಗ್ಸ್ ಇದೆ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ, ಅದೇನಾದ್ರು ಇದ್ರೆ, ಇಲ್ಲಾಂದ್ರೆ ಟೆಸ್ಟ್ ಅನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ವೀಕ್ ಟಾಪಿಕ್ ರಿವಿಷನ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದ್ರು ಇದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಸೊ 2 ದಿನ ರಿವಿಷನ್ಗೆ. ಸೊ ಟೋಟಲ್ 50 days. ಸೊ ಇದು ಮೊದಲನೇ ಹಂತ. 2ನೇ ಹಂತಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಮೊದಲನೇ ಹಂತ ಟೈಮ್ ಟೇಬಲ್ ಅನ್ನು ನೋಡೋಣ. ಕ್ಲಿಯರ್? ಸೊ ಮೆಂಟರ್ಶಿಪ್ ಓರಿಯೆಂಟೇಷನ್ ಕ್ಲಾಸ್ 16th, ನಿನ್ನೆ ಓರಿಯೆಂಟೇಷನ್ ಕ್ಲಾಸ್ ಆಗಿದೆ. ವಿಡಿಯೋಸ್ ಏನ್ ಮಾಡ್ತೀನಿ, ಲೈವ್ ಅಲ್ಲಿ ಇದೆ. ಮೆಂಟರ್ಶಿಪ್ ಹೇಗಿರುತ್ತೆ, ಏನ್ ಮಾಡ್ಬೇಕು, ನೆಕ್ಸ್ಟ್ ನೀವು ಏನೇನ್ ಮಾಡ್ಬೇಕು ಅಂತ. ಸೊ 17ನೇ ತಾರೀಕು ಇವತ್ತು ಟೈಮ್ ಟೇಬಲ್ ನಿಮಗೆ ಕೊಡ್ತಾ ಇದ್ದೀನಿ. ಮೆಂಟರ್ಶಿಪ್ ಟಾರ್ಗೆಟ್ ನಾಳೆ ನೈಟ್ ಕೊಡ್ತೀನಿ. ನಾಳೆ ನೈಟಿಂದ ನಿಮಗೆ ಶುರುವಾಗುತ್ತೆ. ನಾಡಿದ್ದು ಬೆಳಗ್ಗೆಯಿಂದ ನಾವು ತಗೋಬೇಕು. 19ನೇ ಡೇಟಿಂದ ಮಾರ್ನಿಂಗ್ ಇಂದ ನಿಮ್ಮ ಟಾರ್ಗೆಟ್ ಶುರು. ಓನ್ಲಿ ಮೆಂಟರ್ಶಿಪ್ ಜಾಯ್ನ್ ಆಗಿರೋರಿಗೆ ಟಾರ್ಗೆಟ್ ಕೊಡ್ತೀನಿ. ನಿಮ್ಮಲ್ಲಿರ್ತಕ್ಕಂಥ ಬುಕ್ಸ್ ಅಥವಾ ನಾನೇನು ಸಜೆಸ್ಟ್ ಮಾಡ್ತೀನಿ ಬುಕ್ಸ್ ಅದನ್ನ ತೆಗೆದುಕೊಂಡು ಓದಬೇಕು. ಇಲ್ಲ ಸರ್ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಸರ್ ಅಂದ್ರೆ ನಮ್ಮ PDF ಅಂಡ್ ಕ್ಲಾಸಸ್ ಅದ್ರ ಜೊತೆಗೆ ಒಂದು 20% ನೀವು ಆ ಥರ ಬುಕ್ಸ್ ಅನ್ನ ತೆಗೆದುಕೋಬೇಕು, ಮತ್ತೆ ಕರೆಂಟ್ ಅಫೇರ್ಸ್ ತೆಗೆದುಕೋಬೇಕು. ಒಂದು 80% ನಾವು ಪ್ರೊವೈಡ್ ಮಾಡ್ತೀವಿ ವಿತ್ ಕ್ಲಾಸಸ್ ತೆಗೆದುಕೊಂಡ್ರೆ. ಸೊ 19ರಿಂದ ಪೊಲಿಟಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಿನ ಪೊಲಿಟಿ ಕೊಟ್ಟಿರೋದು ನಾವು? 1, 20, 21, 22, 23, 24, 25, 26, ಟೋಟಲ್ 7, 8, 9, 10, 11, 12, 13 ಅಪ್ ಟು 31ನೇ ತಾರೀಕಿನವರೆಗೆ. 19ರಿಂದ 31ನೇ ತಾರೀಕಿನವರೆಗೆ ಕಾನ್ಸ್ಟಿಟ್ಯೂಷನ್. ಸೊ 31 ಆಯ್ತಲ್ವಾ? ನೆಕ್ಸ್ಟ್ ಮತ್ತೆ ಈ ಡೇಸ್ ಅಲ್ಲೇ ಎವ್ರಿ ಡೇ ಕರೆಂಟ್ ಅಫೇರ್ಸ್ ರಿವಿಷನ್ ಮಾಡಬೇಕು. ಏನು ಓದ್ಬೇಕು ನಾನು ಅದೇ ಹೇಳ್ತೀನಿ. ಡೋಂಟ್ ವರಿ. 1 hour ತಾವೇ ಓದ್ಕೋತಾ ಇದ್ರೆ, ಸೆಲ್ಫ್ ಸ್ಟಡಿ ಮಾಡ್ತಿದ್ರೆ ತಾವು ಕೂಡ ಅಷ್ಟೇ 1 hour ಕರೆಂಟ್ ಅಫೇರ್ಸ್ ಕೊಡಬೇಕು. ಸೊ ಈ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡ್ಕೊಂಡು, ಸೊ ಡೈಲಿ 1 hour ಕರೆಂಟ್ ಅಫೇರ್ಸ್ ಶುರು ಆಗುತ್ತೆ. ಫಸ್ಟ್ ವೀಕ್ ಅಲ್ಲಿ ತಮಗೇನು ಕರೆಂಟ್ ಅಫೇರ್ಸ್ ನಾನು ಕೊಡಲ್ಲ. ಇಲ್ಲಿಂದ ಶುರು ಮಾಡೋಣ. ಅಲ್ಲಿಗೆ ಆಗಸ್ಟ್ 1ನೇ ತಾರೀಕು ರಿಸರ್ವ್ ಡೇ. ಬಿಕಾಸ್ 13 ದಿನ ಪೊಲಿಟಿ ರಿವಿಷನ್ ಮಾಡಿರ್ತೀರ. ಏನಾದ್ರೂ ಅದರಲ್ಲಿ ಬಿಟ್ಟಿದ್ರೆ ಒಂದಿನ ತಾವು ಅದನ್ನ ರಿವಿಷನ್ ಮಾಡ್ಕೋಬಹುದು, ಅಥವಾ ರೆಸ್ಟ್ ಮಾಡ್ತೀರಾ ಮಾಡಿ. ಒಂದಿನ ರಿಸರ್ವ್ ಡೇ, ಅಥವಾ ಬ್ಯಾಕ್ಲಾಗ್ಸ್ ಇದೆ ಕಂಪ್ಲೀಟ್ ಮಾಡ್ಕೊಳ್ಳಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟೆಸ್ಟ್ ಯಾವತ್ತು? 2ನೇ ತಾರೀಕು. ಸೊ ಇದಕ್ಕೆ ಟೆಸ್ಟ್ ಹೆಂಗಿರುತ್ತೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ತೆಗೆದುಕೊಂಡಿದ್ರೆ ಅದಾದ್ರೂ ಓಕೆ, ನಮ್ಮ ಟೆಸ್ಟ್ ಕಿಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದಾದ್ರೂ ಓಕೆ. ಮೆಂಟರ್ಶಿಪ್ ಅಲ್ಲಿ ಕೊಡಲ್ಲ, ಬಿಕಾಸ್ ಪ್ರಿಂಟಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಸೊ ನಿಮ್ಮ ಮನೆಗೆ ಕಳಿಸ್ತೀವಿ. ಸೊ ಅದೆಲ್ಲ ಎಕ್ಸ್ಪೆನ್ಸಸ್, ಪ್ಯಾಕ್ ಮಾಡಿರೋದ್ರಿಂದ ಹಿಡಿದು, ಪ್ರಿಪೇರ್ ಮಾಡಿರೋದ್ರಿಂದ ಹಿಡಿದು, ಪ್ರಿಂಟ್ ಮಾಡಿರೋದ್ರಿಂದ ಹಿಡಿದು, ತುಂಬಾ ಕ್ವಾಲಿಟಿ ಇರೋದ್ರಿಂದ ಸೊ ಅದು ಫ್ರೀ ಆಗಿ ಕೊಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ತೆಗೆದುಕೊಂಡ್ರೆ ಓಕೆ, ಇಲ್ಲ ನೀವು ಆಲ್ರೆಡಿ ತೆಗೆದುಕೊಂಡಿದ್ರೆ ಓಕೆ. ಒಟ್ಟು ನನಗೆ ಪೊಲಿಟಿ ಟೆಸ್ಟ್ ಬೇಕು 2ನೇ ತಾರೀಕು. ಕ್ಲಿಯರ್? ಅದಾದ ನಂತರ 3ನೇ ತಾರೀಕಿಂದ ಶುರು ಆಗುತ್ತೆ ಎಕನಾಮಿ. ಎಷ್ಟು ದಿನ? 1, 2, 3, 4, 5, 6, 7, 8 ದಿನ. 9ನೇ ತಾರೀಕಿನವರೆಗೂ, ಇಲ್ಲಿವರೆಗೆ 10ನೇ ತಾರೀಕಿನವರೆಗೂ ಎಕನಾಮಿ. 3 days, 6 days, 7 days, 8 days, 8 ದಿನ ಎಕನಾಮಿ. 10ನೇ ತಾರೀಕು ರಿಸರ್ವ್ ಡೇ. ಏನಾದ್ರು ಟಾರ್ಗೆಟ್ ಬ್ಯಾಲೆನ್ಸ್ ಇದ್ರೆ ಅದನ್ನ ಓದ್ಕೋಬೇಕು. ಸೊ ನಾನು ಕೊಡ್ತೀನಿ ಟಾರ್ಗೆಟ್. ನೆಕ್ಸ್ಟ್ 12ನೇ ದಿನಕ್ಕೆ ತಾವು ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು. ಸೊ ಇಲ್ಲಿಗೆ ನಿಮ್ಮ ಆಗಸ್ಟ್ 12ನೇ ತಾರೀಕಷ್ಟರಲ್ಲಿ 2 ಸಬ್ಜೆಕ್ಟ್ ಮುಗಿದಿರುತ್ತೆ. ಪ್ಲಸ್ ಎವ್ರಿ ಡೇ 1 hour ಕರೆಂಟ್ ಅಫೇರ್ಸ್ ಓದ್ತಾ ಇರ್ತೀರಾ. ಕ್ಲಿಯರ್? ಸೊ ನೆಕ್ಸ್ಟ್ 100 days ಅಲ್ಲಿ ಕಂಪ್ಲೀಟ್ KS ಫಿಲಿಮ್ ಸಿಲೆಬಸ್ ಕವರ್ ಆಗಿರ್ಬೇಕು. ಇನ್ ಕೇಸ್ ಅಷ್ಟೊಳಗಡೆ ಕಾಲ ಆಯ್ತು ಸರ್, ಎಕ್ಸಾಮ್ ತುಂಬಾ ಹತ್ರ ಇದೆ ಸರ್, ಈ ಟೈಮ್ ಟೇಬಲ್ ಅನ್ನ ಆಲ್ಟರ್ ಮಾಡ್ಕೋಣ. ಬಟ್ ಇಲ್ಲಿ ಇನ್ನ ಕಾಲ ಆಗಿಲ್ಲಲ್ವಾ? ಸೊ ಅದಕ್ಕೋಸ್ಕರ ಈಗ ಸುಮ್ಮನೆ ಕೂರೋದು ಬೇಡ, ಮುಗಿಸ್ತಾ ಹೋಗೋಣ. ಇನ್ ಕೇಸ್ ನಮಗೆ ಏನಾದ್ರು ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ ಅಂದ್ರೆ ರಿವಿಷನ್ ಚೆನ್ನಾಗಿರುತ್ತೆ. ಇಲ್ಲ ಎಕ್ಸಾಮ್ ಟೈಮಲ್ಲಿ ಅಳ್ಬೇಕಾಗುತ್ತೆ, ಬೇರೆ ಆಪ್ಷನ್ ಇರಲ್ಲ. ಸೊ ನೆಕ್ಸ್ಟ್ 13ನೇ ತಾರೀಕು ಎನ್ವೈರನ್ಮೆಂಟ್. 1, 2, 3, 4, 5, 6 6 ದಿನ ಸಾಕು. ನಂದೇ ಕ್ಲಾಸ್ ಇದೆ. ಅಪ್ ಟು UPSC ಫಿಲಿಮ್ಸ್ ಆಗೋ ಥರ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಸೊ 16ನೇ 18ನೇ ತಾರೀಕು ವರೆಗೂ
ಎನ್ವೈರನ್ಮೆಂಟ್. 19ನೇ ತಾರೀಕು ರಿಸರ್ವ್ ಡೇ. ಎನ್ವೈರನ್ಮೆಂಟ್ ಏನಾದರೂ ಬಿಟ್ಟಿದ್ರೆ ಟಾರ್ಗೆಟ್ ಅನ್ನ ಅದನ್ನ ಕವರ್ ಮಾಡ್ಕೊಳ್ಳಿಕ್ಕೆ, ಬಿಟ್ಟಿಲ್ಲ ಅಂದ್ರೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ 20ಕ್ಕೆ ಎನ್ವೈರನ್ಮೆಂಟ್ ಟೆಸ್ಟ್. ಎನ್ವೈರನ್ಮೆಂಟ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ದೆನ್ 21ರಿಂದ ಸೈನ್ಸ್ ಶುರು ಆಗ್ತಾ ಇದೆ. ಇಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಬಯಾಲಜಿ ಮತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಮೂರನ್ನು ಸೇರಿ 1 2 3 23 ಆಯ್ತು. 24 25 26 27 28 29 30 31 ಆಗಸ್ಟ್ 31. ನೆಕ್ಸ್ಟ್ ಸೆಪ್ಟೆಂಬರ್ 1 ಸೆಪ್ಟೆಂಬರ್ 2 ಇಲ್ಲಿಯವರೆಗೆ ಸೈನ್ಸ್. ಆ ನಂತರ ರಿಸರ್ವ್ ಡೇ 3ನೇ ತಾರೀಕು ರಿಸರ್ವ್ ಡೇ. ಅಗೈನ್ ಏನಾದ್ರು ಬಿಟ್ಟಿದ್ರೆ ರಿವಿಷನ್ ಅಥವಾ ರೆಸ್ಟ್ ಮಾಡ್ತೀರಾ ಮಾಡಿ, ಅಥವಾ ಯಾವ್ದಾದ್ರು ಬ್ಯಾಕ್ಲಾಸ್ ಇದ್ರೆ ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4ನೇ ತಾರೀಕು ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆಸ್ಟ್. ಸೊ ನೆಕ್ಸ್ಟ್ ಅದಕ್ಕೆ ಹೇಳ್ತಿರೋದು ಟೆಸ್ಟ್ ಅರೇಂಜ್ ಮಾಡ್ಕೊಳ್ಳಿ. ನೀವೆಲ್ಲರೂ ತೆಗೆದುಕೊಂಡಿದ್ರೆ ಅದೇ ಇಟ್ಸ್ ಓಕೆ. ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಸಿಂಪಲ್. ಪಾಪ ಆಲ್ರೆಡಿ ಎಲ್ಲರೂ ಇನ್ವೆಸ್ಟ್ ಮಾಡಿರ್ತೀರಾ, ಅದೇ ಇರಲಿ. ಮತ್ತೆ ಪ್ರೇಮ್ ಸರ್ದೇ ತೆಗೆದುಕೋಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಇಲ್ವಾ, ತೆಗೆದುಕೊಳ್ಳಿ. ನೆಕ್ಸ್ಟ್ 5ನೇ ತಾರೀಕು 6ನೇ ತಾರೀಕು ರಿಸರ್ವ್. ಬಿಕಾಸ್ ಫಸ್ಟ್ ಪೇಜ್ ಮೊದಲನೇ ಅಂತ ಕಂಪ್ಲೀಟ್ ಆಗುತ್ತೆ 51 ದಿನದಲ್ಲಿ. ರಿಸರ್ವ್ ಡೇ 2 ದಿನ. ಸೊ ಅಲ್ಲಿಗೆ ಫಸ್ಟ್ ಪೇಜ್ ಅಲ್ಲಿ ನಾವೇನೆಲ್ಲ ಕಂಪ್ಲೀಟ್ ಮಾಡಿವಪ್ಪ? ಪೊಲಿಟಿ, ಎಕನಾಮಿ ಎರಡು ಸೇರೋದು ಅರೌಂಡ್ ಎಕ್ಸ್ಪೆಕ್ಟೆಡ್ ಎಷ್ಟು ಮಾಡ್ಬೋದಪ್ಪ? 2 ಸೇರಿ 30 ಕ್ವಶನ್ಸ್. ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ 30 ಕ್ವಶನ್ಸ್. ಅಲ್ಲಿಗೆ 60 ಕ್ವಶನ್ ಪ್ಲಸ್ ಕರೆಂಟ್ ಅಫೇರ್ಸ್ ಅನ್ನ ಓದಿರ್ತೀವಿ. ಕರೆಂಟ್ ಅಫೇರ್ಸ್ ಇಲ್ಲೂ ಓದಿರ್ತೀವಿ, ನೆಕ್ಸ್ಟ್ ಪೇಜ್ ಅಲ್ಲಿ ಓದ್ತೀವಿ, 3rd ಪೇಜ್ ಅಲ್ಲಿ ಓದ್ತೀವಿ. ಈ ಪೇಜ್ ಅಲ್ಲಿ ಅರೌಂಡ್ ಕರೆಂಟ್ ಅಫೇರ್ಸ್ 140 ಕ್ವಶನ್ಗೆ ಕವರ್ ಆಗಿರುತ್ತೆ. ಓವರ್ ಆಲ್ ಫಸ್ಟ್ ಪೇಜ್ ಅಲ್ಲಿ 100 ಕ್ವಶನ್ಗೆ ಕವರ್ ಮಾಡಿದೀವಿ. ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತೆ ಇಲ್ಲೇನು ಎಕನಾಮಿಕ್ ಸರ್ವೆ, ಬಜೆಟ್, ಸ್ಕೀಮ್ಸ್ ಏನಿದೆಯಲ್ಲ ಇಷ್ಟು ನನ್ನ ಜವಾಬ್ದಾರಿ. ನಾನೇ ನಿಮಗೆ ಕ್ಲಾಸ್ ಮಾಡ್ಕೊಡ್ತೀನಿ, ವಿತ್ ನೋಟ್ಸ್ ಕೊಡ್ತೀನಿ. ಕ್ಲಿಯರ್? ಸೊ ಇನ್ನು ಕರೆಂಟ್ ಅಫೇರ್ಸ್ ಯಾವ್ದು ಓದಬೇಕು ಎಲ್ಲವನ್ನು ಕೂಡ ನಾನು ಟಿಕ್ ಮಾಡ್ಕೊಡ್ತೀನಿ. ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ನೀವು ತೆಗೆದುಕೋಬೇಕು. ಆಮೇಲೆ ಸರ್ ನಿಮ್ಮ ಮೆಂಟರ್ಶಿಪ್ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀರಾ ಕೊಡಿ ಸರ್ ಅಂದರೆ 1 ವರ್ಷದ ಕೊಡ್ಲಿಕ್ಕೆ 1,000 ರೂಪಾಯಿ ಆಗುತ್ತೆ. ನಾನು ಇಲ್ಲಿಂದ ತಂದು ಕೊಡ್ಲಿ ಅಲ್ವೇ? ಸೊ ಫಸ್ಟ್ ಪೇಜ್ ಅಲ್ಲಿ 100 ಕ್ವಶನ್ಗೆ ನಾವು ಮಾಡಿದ್ವಿ. ಸೆಕೆಂಡ್ ಪೇಜ್ಗೆ ಹೋಗೋಣ. ಸೆಕೆಂಡ್ ಪೇಜ್ ಅಲ್ಲಿ ಏನ್ ಮಾಡ್ತೀವಿ ಸರ್? ಜಿಯೋಗ್ರಫಿ. ಸೊ ಜಿಯೋಗ್ರಫಿಲಿ ಮೋರ್ ದನ್ 27 ಕ್ವಶನ್ ಬಂದಿರೋದನ್ನ ನಾವು ನೋಡಿದೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಫಿಸಿಕಲ್ ಜಿಯೋಗ್ರಫಿ ಕವರ್ ಮಾಡ್ತೀವಿ. ಬಿಕಾಸ್ ಕಾನ್ಸೆಪ್ಟ್ ಅರ್ಥ ಆದ್ರೆ ತುಂಬಾ ಈಸಿ ಆಗುತ್ತೆ. ಒಂದು 5 to 6 ಕ್ವಶನ್ ಅನ್ನ ಫಿಸಿಕಲ್ ಜಿಯೋಗ್ರಫಿನ ಕೇಳ್ಬೋದು. ಸೊ 5 days ಬರೀ ಫಿಸಿಕಲ್ ಜಿಯೋಗ್ರಫಿನೇ ಮಾಡಿಸ್ತೀನಿ. ನಿಮಗೆ ಸಿಲೆಬಸ್ ಹೇಳ್ತೀನಿ, ಯಾವ್ದು ಓದಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ಓನ್ಲಿ ಮೆಂಟರ್ಶಿಪ್ ಜಾಯ್ನ್ ಆಗಿರೋ ತೊಂದರೆ ಇಲ್ಲ, ನಾನು ಹೇಳ್ತೀನಿ ಏನೇನು ಓದಬೇಕು ಏನು ಓದಬಾರ್ದು, ಯಾವ್ಯಾವ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲಾಸಲ್ಲಿದ್ರೆ ಕ್ಲಾಸ್ ಕೊಡ್ತೀವಿ, ತೊಂದರೆ ಇಲ್ಲ. 5 ದಿನ ಫಿಸಿಕಲ್ ಜಿಯೋಗ್ರಫಿ, ದೆನ್ ಕರ್ನಾಟಕ ಜಿಯೋಗ್ರಫಿ. 4 ದಿನ ಕರ್ನಾಟಕ ಜಿಯೋಗ್ರಫಿ, 1 ದಿನ ರಿವಿಷನ್. ಇಲ್ಲ 5 ದಿನ, 10 ದಿನ ಆಯ್ತು. ಇಂಡಿಯನ್ ಜಿಯೋಗ್ರಫಿ 7 ದಿನ, ಮತ್ತೆ ವರ್ಲ್ಡ್ ಜಿಯೋಗ್ರಫಿ 2 ದಿನ ಕೊಟ್ಟಿದ್ದೀನಿ. ಯಾಕೆ 2 ದಿನ ಕೊಟ್ಟಿದ್ದೀನಿ ಅಂದ್ರೆ ವರ್ಲ್ಡ್ ಜಿಯೋಗ್ರಫಿಲಿ ಬರ್ತಕ್ಕಂಥ ಮ್ಯಾಕ್ಸಿಮಮ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗಿರುತ್ತೆ. ಎವ್ರಿ ಡೇ 1 hour ಕರೆಂಟ್ ಅಫೇರ್ಸ್ ಓದಬೇಕು. ಯಾವ್ದು ಓದಬೇಕು ಏನು ಓದಬೇಕು ನಾನು ಹೇಳ್ತೀನಿ. ಸೊ ಓವರ್ ಆಲ್ ಎಷ್ಟಾಯ್ತು? 19 ದಿನ ಜಿಯೋಗ್ರಫಿ ಆಯ್ತು, 20ನೇ ದಿನ 1 ದಿನ ಟೆಸ್ಟು, 21ನೇ ದಿನ ರಿವಿಷನ್. ಟೋಟಲ್ ಜಿಯೋಗ್ರಫಿಯಿಂದ 21 ದಿನಗಳು ಯಾವುದಕ್ಕೆ? ಜಿಯೋಗ್ರಫಿಗೆ. ನಂತರ ನಿಮ್ಮ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂದ್ರೆ ಪೇಪರ್ 1 ನಲ್ಲಿ ಏನು ಇನ್ನೊಂದು ಸಬ್ಜೆಕ್ಟ್ ಕೊಟ್ಟಿರುತ್ತೆ ಅದು ಯಾವುದು? ಹಿಸ್ಟ್ರಿ. ಹಿಸ್ಟ್ರಿಲಿ ಕೂಡ ಅಷ್ಟೇ, ಕರ್ನಾಟಕ ಹಿಸ್ಟ್ರಿ 4 ದಿನ, ಮಾಡರ್ನ್ ಹಿಸ್ಟ್ರಿಗೆ 5 ದಿನ, ಮಿಡಿವಲ್ ಮತ್ತೆ ಏನ್ಷಿಯಂಟ್ ಸೆಲೆಕ್ಟೆಡ್ ಚಾಪ್ಟರ್ಸ್ 5 ದಿನ. ಟೋಟಲ್ 14 ದಿನ ಹಿಸ್ಟ್ರಿ. 1 ದಿನ ಟೆಸ್ಟು, ಇನ್ನೊಂದು ದಿನ ಟೆಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ನಿಮ್ಮ ವೀಕ್ ಏರಿಯಾಸ್ ಅನ್ನ ರಿವಿಷನ್. ಓವರ್ ಆಲ್ ಎಷ್ಟು? 16 days. ಸೊ ಅಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಮುಗೀತು. ಸೊ ಇದರಿಂದ ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿಯಿಂದ 30 ಕ್ವಶನ್ಸ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ಕರೆಂಟ್ ಅಫೇರ್ಸ್ ಅಗೈನ್ ಎವ್ರಿ ಡೇ 1 hour ಓದ್ತಾ ಇರ್ತೀವಲ್ವ ನಾವು. ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ, ಬಜೆಟ್, ಸ್ಕೀಮ್ಸ್ ಅಂಡ್ 1 year ಕರೆಂಟ್ ಅಫೇರ್ಸ್. ನಾವು ಯೂಶಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಮತ್ತೆ ಸ್ಟೇಟ್ 80 ಇದಾವಲ್ವಾ, 80 ಕ್ವಶನ್ಸ್ 160 ಮಾರ್ಕ್ಸ್ ಏನಿದೆಯಲ್ವಾ, ಇದು ಯೂಶಲಿ ಬಜೆಟ್, ಎಕನಾಮಿಕ್ ಸರ್ವೆ,
ಅಂಡ್ ಸ್ಕೀಮ್ಸ್ ಇದ್ರಲ್ಲೇನೆ 40+ ಕವರ್ ಆಗುತ್ತೆ. ರಿಮೈನಿಂಗ್ 40+ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಜಾನ್ವರಿಯಿಂದ ಜೂನ್ ವರೆಗೆ ಕರೆಂಟ್ ಅಫೇರ್ಸ್ ಓದೋಣ ಫಸ್ಟ್. ಆನಂತರ ಎಕ್ಸಾಮ್ ಕಾಲಾಗೋಷ್ಟರಲ್ಲಿ ಅಪ್ ಟು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಅಟ್ಲೀಸ್ಟ್ 1 ಇಯರ್ 12 ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಓದಬೇಕಾಗತ್ತೆ. ಸೊ 1 ಇಯರ್ ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ, ಬಜೆಟ್, ಸ್ಕೀಮ್ಸ್ ಇಷ್ಟು ಸೇರಿದ್ರೆ 80. ಸೊ ಈಗ ನಾವು ಅಲ್ಲೂ ಒಂದೊಂದು ಅವರ್ ಡೈಲಿ ಓದ್ತಾ ಇದ್ವಿ. ನಾನು ಯೂಶಲಿ ಯಾಕೆ 1 ಅವರ್ ಕರೆಂಟ್ ಅಫೇರ್ಸ್ ಕೊಟ್ಟಿದ್ದೀನಿ ಅಂದ್ರೆ ಅಟ್ ಎ ಟೈಮ್ ಓದಿದ್ರೆ ಫ್ಯಾಕ್ಟ್ಸ್ ಹೆವಿ ಇರುತ್ತೆ, ನೆನಪಲ್ಲಿ ಉಳಿಯಲ್ಲ. ಸೊ ಅದಕ್ಕೆ ಪ್ರತಿದಿನ ಏನೇನು ಓದ್ಬೇಕು ಕರೆಂಟ್ ಅಫೇರ್ಸ್ ಹೇಳ್ತಾ ಹೋಗ್ತೀನಿ. ನಿಮ್ಮ 40 ಕ್ವಶನ್ಸ್ ಏನಿದೆಯಲ್ವಾ, ಸರ್ವೆ, ಸ್ಕೀಮ್ಸು, ಬಜೆಟ್, ಎಕನಾಮಿಕ್ ಸರ್ವೆ, ಸ್ಟೇಟ್ ಟು ಇಂಡಿಯಾ, ಸೊ ಇದೆಲ್ಲವೂ ನಾನು ಜವಾಬ್ದಾರಿ. ನಿಮಗೆ ಬರೀ ಕ್ಲಾಸ್ ಜಾಯ್ನ್ ಆಗಿರೋರ್ಗೂ ಮಾಡ್ಕೊಡ್ತೀನಿ, ಬರೀ ಮೆಂಟರ್ಶಿಪ್ ಜಾಯ್ನ್ ಆಗಿರೋರ್ಗೂ ಮಾಡ್ಕೊಡ್ತೀನಿ, ಮೆಂಟರ್ಶಿಪ್ ವಿತ್ ಕ್ಲಾಸ್ ಜಾಯ್ನ್ ಆಗಿರೋರ್ಗೂ ಇದು ನಾನು ಮಾಡ್ಕೊಡ್ತೀನಿ. 40+ ಕ್ವಶನ್ಸ್. ಸೊ ಅಲ್ಲಿಗೆ ಇಲ್ಲಿ 30 ಕ್ವಶನ್ ಕವರ್ ಆಯ್ತಲ್ವಾ. ಸೊ ಇಲ್ಲೊಂದು 40 ಓವರ್ ಆಲ್ ಎಲ್ಲವೂ ಕೂಡ ಕವರ್ ಆಯ್ತು. ಇನ್ನೊಂದು ಬಿಡ್ತು, ಇನ್ನೊಂದು 30 ಮಾರ್ಕ್ಸ್, 30 ಕ್ವಶನ್. ಅದ್ಯಾವುದು ಅಂದ್ರೆ ಮೆಂಟಲ್ ಎಬಿಲಿಟಿ. ನಾವು ಸೆಕೆಂಡ್ ಫೇಸ್ ಅಲ್ಲಿ, ಫಸ್ಟ್ ಫೇಸ್ ಅಲ್ಲಿ ಏನ್ ಮಾಡಿದ್ವಿ, 7 ಅವರ್ GS ಕೊಟ್ವಿ, 1 ಅವರ್ ಕರೆಂಟ್ ಅಫೇರ್ಸ್ ಕೊಟ್ವಿ. ಕೆಲಸಕ್ಕೆ ಹೋಗ್ತಾ ಇರೋರು 5 ಅವರ್ GS, 1 ಅವರ್ ಕರೆಂಟ್ ಅಫೇರ್ಸ್. ಸೆಕೆಂಡ್ ಫೇಸ್ ಅಲ್ಲಿ ಸ್ವಲ್ಪ ಬದಲಾವಣೆ. ಏನ್ ಸರ್ ಬದಲಾವಣೆ? 7 ಅವರ್ GS ಕೊಡ್ತಾ ಇರಲ್ಲ ಫುಲ್ ಟೈಮ್ ಸ್ಟೂಡೆಂಟ್ಸ್, 6 ಅವರ್ GS. ಏನ್ 1 ಅವರ್ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ರಲ್ಲ ಆಸ್ ಇಟ್ ಈಸ್ 1 ಅವರ್ ಕರೆಂಟ್ ಅಫೇರ್ಸ್. ಇನ್ನ 1 ಅವರ್ ಮೆಂಟಲ್ ಎಬಿಲಿಟಿ ಶುರು ಆಗುತ್ತೆ 2ನೇ ಹಂತದಲ್ಲಿ. ಅಲ್ಲಿಗೆ ಮೆಂಟಲ್ ಎಬಿಲಿಟಿಗೆ ಸೆಕೆಂಡ್ ಫೇಸ್ ಅಲ್ಲಿ 37 ಗಂಟೆಗಳ ಅಧ್ಯಯನ ನಡೆಯುತ್ತೆ. ಮೆಂಟಲ್ ಎಬಿಲಿಟಿಗೆ ಸರ್ ನಾನು ವರ್ಕಿಂಗ್ ಪ್ರೊಫೆಷನಲ್ ಸರ್, ತಾವು ಏನು 5 ಅವರ್ ಕೊಡ್ತಾ ಇದ್ರಿ GSಗೆ, ಈಗ 4 ಅವರ್ ಅಷ್ಟೇ ಕೊಡಿ, 1 ಅವರ್ ಕಟ್ ಆಯ್ತು. ಇನ್ನೊಂದು ಅವರು ಕರೆಂಟ್ ಅಫೇರ್ಸ್, ಇನ್ನೊಂದು ಅವರು ಮೆಂಟಲ್ ಎಬಿಲಿಟಿ. ಯಾಕೆ ನಾನು ಈಚ್ ಅಂಡ್ ಎವ್ರಿಥಿಂಗ್ ನ ಬ್ರೇಕ್ ಡೌನ್ ಮಾಡಿದ್ದೀನಿ ಅಂದ್ರೆ ಸಿಂಪಲ್ ಥಿಂಗ್. ನಮ್ಮ ಯಾವುದೇ ಟಾಸ್ಕ್ ಅನ್ನ ಚಿಕ್ಕದಾಗಿ ಎಷ್ಟು ಕಣಗಳು ಸಾಧ್ಯವೋ ಅಷ್ಟು ಕಣಗಳಾಗಿ ಬ್ರೇಕ್ ಡೌನ್ ಮಾಡಿದಾಗ ಅವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಮತ್ತೆ ಎಲ್ಲಾ ಸಿಲೆಬಸ್ ಕವರ್ ಆಗುತ್ತೆ. ಅದಕ್ಕೋಸ್ಕರ ಡಿಟೇಲ್ಡ್ ಆಗಿ ಎಲ್ಲವನ್ನು ಕೂಡ ನಾನು ಬ್ರೇಕ್ ಡೌನ್ ಮಾಡಿದ್ದೀನಿ. ದಿ ಬೆಸ್ಟ್ ಟೈಮ್ ಟೇಬಲ್. ಎಫೆಕ್ಟಿವ್ ಆಗಿ ಓದಿದ್ರೆ, ಅದೊಂದಿನ ಓದೋದು ಇದೊಂದಿನ ಓದೋದು ಮಾಡಿದ್ರೆ ಇದು ಅವ್ರ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಈಗ ಬರೋಣ ಸೆಕೆಂಡ್ ಫೇಸ್. ಫಿಸಿಕಲ್ ಜಿಯೋಗ್ರಫಿ ಸ್ಟಾರ್ಟ್ ಆಗ್ತಾ ಇದೆ. 1 2 3 4 5 ಆಗಸ್ಟ್ ಆಯ್ತು. ಸೆಪ್ಟೆಂಬರ್ 7 8 9 10 11 ಯಾವುದು ಫಿಸಿಕಲ್ ಜಿಯೋಗ್ರಫಿ. ನೆಕ್ಸ್ಟ್ 12ರಿಂದ 12 13 14 15 4 ದಿನ ಕರ್ನಾಟಕ ಜಿಯೋಗ್ರಫಿ. 1 ದಿನ ರಿಸರ್ವ್ ಡೇ, ಬಿಕಾಸ್ ಫಿಸಿಕಲ್ ಜಿಯೋಗ್ರಫಿಗೆ ಏನಾದ್ರು ಬಾಕಿ ಇದ್ರೆ ಮುಗಿಸ್ಕೊಳ್ಳಿ, ಕರ್ನಾಟಕ ಜಿಯೋಗ್ರಫಿಗೆ ಏನಾದ್ರು ಬಾಕಿ ಇದ್ರೆ ಮುಗಿಸ್ಕೊಳ್ಳಿ. ಬಾಕಿ ಇಲ್ವಾ ಕರ್ನಾಟಕ ಜಿಯೋಗ್ರಫಿನ ರಿವಿಷನ್, ಅದು 4 ಚಾಪ್ಟರ್ ರಿವಿಷನ್, ಇಂಪಾರ್ಟೆಂಟ್ ಚಾಪ್ಟರ್ಸ್. ನೆಕ್ಸ್ಟ್ ರಿಸರ್ವ್ ಡೇ ಆಯ್ತಲ್ವಾ, ಒಂದು ಜಿಯೋಗ್ರಫಿದು. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ. ಇಂಡಿಯನ್ ಜಿಯೋಗ್ರಫಿಗೆ 1 2 3 4 5 6 22 23 7 ದಿನ ಇಂಡಿಯನ್ ಜಿಯೋಗ್ರಫಿ. ವರ್ಲ್ಡ್ ಜಿಯೋಗ್ರಫಿ 2 ದಿನ ಸಾಕು. ಒಂದು ದಿನ 7 ಕಂಟೆಂಟ್ಸ್ ಬಗ್ಗೆ, ಇನ್ನೊಂದು ದಿನ ಕನ್ನಡ ಅಫೇರ್ಸ್ ಪ್ರತಿದಿನ ಓದಿಸ್ತಾ ಇರ್ತೀನಲ್ಲ, ಇವತ್ತು ಎಸ್ಪೆಷಲಿ ಪ್ಲೇಸಸ್ ಇನ್ ನ್ಯೂಸ್ ರಿವಿಷನ್. ಸೊ 25 ಆಯ್ತು. 26ಕ್ಕೆ ಟೆಸ್ಟ್ ಜಿಯೋಗ್ರಫಿ. ಯಾವ ಟೆಸ್ಟ್ ಇದು? ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಎಲ್ಲವನ್ನೂ ಸೇರಿರ್ತಕ್ಕಂತಹ ಒಂದು ಟೆಸ್ಟ್ ನಮ್ಮದ್ರಲ್ಲಿ ಇದೆ, ನಮ್ಮ ಟೆಸ್ಟ್ ಕಿಟ್ ಅಲ್ಲಿ ಇದೆ. ಅದನ್ನ ತೆಗೆದುಕೊಂಡ್ರೆ ಬೇರೆದ್ರಲ್ಲಿ ಇದ್ರು ಕೂಡ ಅಷ್ಟೇ, ಒಂದು ಜಿಯೋಗ್ರಫಿ ಇಷ್ಟೆಲ್ಲ ಕವರ್ ಆಗಿದೆ, ಅದು ಒಂದು ಜಿಯೋಗ್ರಫಿ ಟೆಸ್ಟ್ ಇದ್ರೆ ಸಾಕು. ಸೊ ಯಾಕೆ ಟೆಸ್ಟ್ ಅನ್ನ ಅಟೆಂಡ್ ಮಾಡಿಸ್ತಾ ಇದ್ದೀನಿ ಅಂದ್ರೆ ಈಚ್ ಸಬ್ಜೆಕ್ಟ್ ಆದ ತಕ್ಷಣ ತಾವೇನು ಓದಿರ್ತೀರಾ, ಟೆಸ್ಟ್ ಅಲ್ಲಿ ಏನ್ ಮಾಡಿರ್ತೀರಾ, ಸೊ ಏನು ನೀವು ರಾಂಗ್ ಮಾಡಿರ್ತೀರಾ ಅಥವಾ ನೀವೇನ್ ಬಿಟ್ಟಿರ್ತೀರಾ, ಸೊ ಅವೆರಡೂ ಕೂಡ ನಿಮ್ಮ ವೀಕ್ ಏರಿಯಾಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ. ದೆನ್ ಒಂದಿನ ರಿಸರ್ವ್ ಡೇ 27ನೇ ತಾರೀಕು ಫ್ರೀ. ಏನಾದ್ರು ಮಾಡ್ಕೊಳ್ಳಿ, ರೆಸ್ಟ್ ಆದ್ರೂ ತೆಗೆದುಕೊಳ್ಳಿ, ಅಥವಾ ಹಳೆದೇನಾದ್ರು ಇದ್ರೆ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ 28 29 30 3 ದಿನ 4 ದಿನ ಅಕ್ಟೋಬರ್ 1 4 ದಿನ ಕರ್ನಾಟಕ ಹಿಸ್ಟ್ರಿ. ದೆನ್ ಮಾಡರ್ನ್ ಹಿಸ್ಟ್ರಿ 2 3 4 5 6ನೇ ತಾರೀಕಿನವರೆಗೆ, ಸೊ ಅಪ್ ಟು 6 ವರೆಗೆ. ಅಲ್ಲಿಗೆ 5 ಡೇಸು ಮಾಡರ್ನ್ ಹಿಸ್ಟ್ರಿ. ಸೊ ಸೆಪ್ಟೆಂಬರ್ ಆಗಿತ್ತು, ಈಗ ಅಕ್ಟೋಬರ್. ಸೊ ಅಕ್ಟೋಬರ್ ಅಲ್ಲಿ 6 ದಿನ ಆಯ್ತಲ್ವಾ.
7ನೇ ತಾರೀಕಿಂದ ಮಿಡಿವಲ್ಲು ಏನ್ಷಿಯಂಟು 1 3 4 5 1 2 3 4 5 5 ದಿನ ಏನ್ಷಿಯಂಟ್ ಅಂಡ್ ಮಿಡಿವಲ್. ಅಗೈನ್ 12ನೇ ತಾರೀಕು ರಿಸರ್ವ್ಡ್, ಅಗೈನ್ ಸೇಮ್ ಬ್ಯಾಕ್ಲಾಗ್ಸ್ ಅಂಡ್ ರಿವಿಷನ್. ದೆನ್ ಹಿಸ್ಟ್ರಿ ಟೆಸ್ಟ್ 13ನೇ ತಾರೀಕು. ಅದಾದ ನಂತರ ಇಲ್ಲಿಗೆ ಅದು ಆಯ್ತಲ್ವಾ, ಇಷ್ಟೇ ಆಯ್ತಲ್ವಾ, ಇಲ್ಲಿಗೆ ಸೆಕೆಂಡ್ ಫೇಸ್ ಕಂಪ್ಲೀಟೆಡ್. ಸೊ ನಾವು ಎರಡೂ ಫೇಸಲ್ಲಿ ಕಂಪ್ಲೀಟ್ ಟು 200 ಮಾರ್ಕ್ಸ್ ಸಿಲೆಬಸ್ ಅನ್ನ ಕವರ್ ಮಾಡಿದ್ದೀವಿ. ಸೊ 200 ಕ್ವಶನ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀವಿ, 400 ಮಾರ್ಕ್ಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸಿಲೆಬಸ್ ಕಂಪ್ಲೀಟ್ ಮಾಡೋದು. ಸೊ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀವಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದು ಯಾವಾಗಾದ್ರೂ ಕಾಲಾಗಲಿ ತೊಂದರೆ ಇಲ್ಲ. ತುಂಬಾ ಹತ್ರ ಬಂದಿದೆ ಅಂದ್ರೆ ನೋಡಿ, ಈ ರೀತಿ ಕವರ್ ಮಾಡೋದು ಕೂಡ 101 ದಿನ ಬೇಕಾಗ್ತಾ ಇದೆ. ಇನ್ನ ಎಕ್ಸಾಮ್ ಆಗೋವರೆಗೂ ತಾವು ವೆಯ್ಟ್ ಮಾಡ್ತೀವಿ ಅಂದ್ರೆ ಅರೌಂಡ್ 3 ಮಂತ್ಸ್ ಅಥವಾ 2.5 ಮಂತ್ಸ್ ಕೊಡ್ಬೋದು ಎಕ್ಸಾಮ್ಗೆ. ಹಾಗೆ ಏನು ಕವರ್ ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಫೇಸ್ ಶುರುವಾಗುತ್ತೆ. ಸರ್ ಥರ್ಡ್ ಫೇಸ್ ಅಲ್ಲಿ ಏನ್ ಮಾಡ್ತೀರಾ ಸರ್? 3ನೇ ಹಂತದಲ್ಲಿ ಸಿಂಪಲ್ ರೀ. 3ನೇ ಹಂತದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ 7 days PYQ ಫೋಕಸ್ ಮಾಡ್ತೀವಿ. ಫಸ್ಟ್ 7 days PYQ ಎವರಿ ಸಬ್ಜೆಕ್ಟ್. ನಾನೊಂದು ಕೊನೆಯ 10 ವರ್ಷದ್ದು KS ಇದೆ ಪೇಪರ್ ನಾನು ಕೊಡ್ತೀನಿ. ಸೊ ಫಸ್ಟ್ ದಿನ ಸೈನ್ಸ್ ಅಂಡ್ ಟೆಕ್ನಾಲಜಿ PYQ ಕಂಪ್ಲೀಟ್. 10 ವರ್ಷದಲ್ಲಿ KS ಅಲ್ಲಿ ಏನ್ ಕೇಳಿದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಷ್ಟೇ. ಅಷ್ಟರಲ್ಲಿ ಏನಾದ್ರು ನನ್ನ ಬುಕ್ಸ್ ಬಂದಿದ್ರೆ, ಡಿಕೋಡ್ ಅಂತ ಬುಕ್ಸ್ ಬಂದಿದ್ರೆ ಒಂದ್ 2-3 ಸಬ್ಜೆಕ್ಟ್ ಆದ್ರೂ ಬಿಡ್ತೀವಿ. ಅದ್ರಲ್ಲಿ ನಿಮಗೆ ಕಂಪ್ಲೀಟ್ PYQ ಕವರ್ ಆಗಿರುತ್ತೆ, ಡೋಂಟ್ ವರಿ. ಸೊ ಬಂದಿಲ್ಲ ಅಂದ್ರೆ ನಾನು PDF ಕೊಡ್ತೀನಿ, ಯಾವುದು ಕ್ವಶನ್ ಪೇಪರ್ಸ್ ಕೊಡ್ತೀನಿ. ಸೊ ಅದ್ರಲ್ಲಾದ್ರೂ ಕವರ್ ಬರುತ್ತೆ, ಆಲ್ಮೋಸ್ಟ್ ಬರುತ್ತೆ. ಇನ್ನೊಂದು 15 days ನಾವು ರೆಡಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಸೊ ಫಸ್ಟ್ ಸೈನ್ಸ್ PYQ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನಾಲಿಸಿಸ್ ಮಾಡೋದು ಯಾವ್ಯಾವ ಕೇಳಿದ್ದಾರೆ ಅಂತ. ದೆನ್ ಪೊಲಿಟಿ PYQ, ದೆನ್ ಎಕನಾಮಿ PYQ, ಜಿಯೋಗ್ರಫಿ PYQ, ಎನ್ವೈರನ್ಮೆಂಟ್ PYQ, ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ PYQ, ನೆಕ್ಸ್ಟ್ ಹಿಸ್ಟ್ರಿ PYQ. ಈ 7 ಸಬ್ಜೆಕ್ಟ್ PYQ ಮಾಡ್ತೀವಿ 7 ದಿನ, ಫಸ್ಟ್ 7 days. ಅನದರ್ 7 days ಇನ್ನ ಇರುತ್ತಲ್ವಾ, ಆಗ ನೆಕ್ಸ್ಟ್ 7 days ಫುಲ್ ಲೆಂತ್ ಟೆಸ್ಟ್ ವಿತ್ ರಿವಿಷನ್. ಫುಲ್ ಲೆಂತ್ ಟೆಸ್ಟ್ 7 ಫುಲ್ ಲೆಂತ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು. ಸೊ ಫಸ್ಟ್ FLT, ಫಸ್ಟ್ ಫುಲ್ ಲೆಂತ್ ಟೆಸ್ಟ್, ಎಲ್ಲಾ ಸಬ್ಜೆಕ್ಟ್ ಮಿಕ್ಸ್ ಆಗಿದೆ. ಈಗ ಆಲ್ರೆಡಿ ನಾವೆಲ್ಲ ಸಬ್ಜೆಕ್ಟ್ ರಿವಿಷನ್ ಮಾಡಿದೀವಿ, PYQ ಕವರ್ ಮಾಡಿದೀವಿ, ಮತ್ತೆ ಇಂಡಿವಿಜುವಲ್ ಸೆಕ್ಷನ್ ವೈಸ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಿದೀವಿ. ಈಗ ಫುಲ್ ಲೆಂತ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು. ಅಟ್ಲೀಸ್ಟ್ ಮಿನಿಮಮ್ 7 ಇರಬೇಕು, ಮ್ಯಾಕ್ಸಿಮಮ್ 10 ಇದ್ರು ಓಕೆ. ನಿಮ್ಗೆ ಯಾರ ಹತ್ರ ಆದ್ರೂ ಕರೆಕ್ಟ್ ಮಾಡ್ಕೊಂಡಿದ್ರು ಓಕೆ, ಎಲ್ಲಾದ್ರೂ ಜಾಯ್ನ್ ಆಗಿದ್ರು ಓಕೆ, ಅದನ್ನ ಇಟ್ಕೊಂಡಿರಿ, ಇಲ್ಲ ನಮ್ಮ ತೆಗೆದುಕೊಂಡಿದ್ರು ಓಕೆ. ನೆಕ್ಸ್ಟ್ 7 days ಫಸ್ಟ್ ದಿನ PYQ ಸಾಲ್ವ್ ಮಾಡಬೇಕು. ಅದ್ರಲ್ಲಿ ಏನ್ ರ್ಯಾಂಕ್ ಮಾಡಿದ್ದೀರಾ, ಏನ್ ಬಿಟ್ಟಿದ್ದೀರಾ, ಅದೆರಡು ಒಂದು ಸೈಡ್ ಬರ್ಕೋಬೇಕು. ಕ್ವಶನ್ ಬರ್ಕೊಳ್ಳೋದಲ್ಲ, ಕಾನ್ಸೆಪ್ಟ್ ಅಷ್ಟೇ. ಆ ಕಾನ್ಸೆಪ್ಟ್ ಅನ್ನ ಹೋಗಿ ಸಿನಾಪ್ಸಿಸ್ ಅಥವಾ ನಿಮ್ಮ ಏನ್ ಆತರ ಬುಕ್ಸ್ ಇತ್ತಲ್ಲ ಅದರಿಂದ ರಿವಿಷನ್ ಮಾಡಬೇಕು. ಹೆಂಗ್ ಮಾಡೋದು ನಾನು ಹೇಳ್ತೀನಿ, ಡೋಂಟ್ ವರಿ. ಸೊ ಫಸ್ಟ್ ದಿನ ಆಯ್ತಲ್ವಾ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 7 ಹಿಂಗೆ 7 ಕೂಡ PYQ ಜೊತೆಗೆ 7 ಟೆಸ್ಟ್ ಸೀರೀಸ್ ಅನ್ನ ಕವರ್ ಮಾಡಬೇಕು. ಅಲ್ಲಿಗೆ 14 days ಪ್ರಿಪರೇಷನ್ 3ನೇ ಹಂತ. ಇಲ್ಲಿ ಇಂಟೆನ್ಸ್ ರಿವಿಷನ್ ವಿತ್ PYQ ಅಂಡ್ ಫುಲ್ ಲೆಂತ್ ಟೆಸ್ಟ್. ಫುಲ್ ಲೆಂತ್ ಟೆಸ್ಟ್ ಅಟೆಂಡ್ ಮಾಡಿದೀವಿ, PYQ ಅಟೆಂಡ್ ಮಾಡಿದೀವಿ. ಇಷ್ಟು ದಿನ ಏನು ರಿವಿಷನ್ ಮಾಡಿದ್ವಲ್ಲ ಅದನ್ನ ಈಗ ಫುಲ್ ಲೆಂತ್ ಮತ್ತೆ PYQ ನಾವೇನು ವೀಕ್ ಇದ್ದೀವಿ ಆ ಏರಿಯಾಸ್ ಮಾತ್ರ ರಿವಿಷನ್ ಮಾಡ್ತೀವಿ. ಸೊ ಓವರ್ ಆಲ್ ಇದು ತಾವು ನೋಡ್ತಾ ಹೋಗ್ಬೋದು. PYQ ಟೆಸ್ಟ್ 7 ಫುಲ್ ಲೆಂತ್. ಥರ್ಡ್ ಫೇಸ್ ಯಾವಾಗಿಂದ ಶುರುವಾಗುತ್ತೆ? 14ನೇ ತಾರೀಕು ಅಕ್ಟೋಬರ್. ಸೈನ್ಸ್ ಅಂಡ್ ಟೆಕ್ ಟೆಸ್ಟ್ 1, ಪೊಲಿಟಿ ಟೆಸ್ಟ್, ಎಕನಾಮಿ ಟೆಸ್ಟ್, ಜಿಯೋಗ್ರಫಿ ಟೆಸ್ಟ್, ಎನ್ವೈರನ್ಮೆಂಟ್ ಟೆಸ್ಟ್, ಮೆಂಟಲ್ ಅಬಿಲಿಟಿ ಟೆಸ್ಟ್, ಹಿಸ್ಟ್ರಿ ಟೆಸ್ಟ್. ಇದು PYQ ಆಕ್ಚುಲಿ ಇವು. ಆಮೇಲೆ ನೆಕ್ಸ್ಟ್ ಡೇಸು ಟೆಸ್ಟ್. ಅದು ಅಕ್ಟೋಬರ್ ಇಂದ 21 ಇಂದ 27 ವರೆಗೆ ಏನಿದು ಟೆಸ್ಟ್ ಫುಲ್ ಲೆಂತ್. ಅದಕ್ಕಿಂತ ಮುಂಚೆ ಇದು PYQ, 7 ದಿನ PYQ. ಸೊ ಇಲ್ಲಿ ಟೆಸ್ಟ್ ಅಂತ ಹಾಕಿದರೆ ಇದನ್ನ ಚೇಂಜ್ ಮಾಡ್ಕೊಳ್ಳಿ, PYQ ಅದು. ಫಸ್ಟ್ 7 days PYQ, ನೆಕ್ಸ್ಟ್ 7 days ಟೆಸ್ಟ್ ಫುಲ್ ಲೆಂತ್. ಇಲ್ಲಿಗೆ ಥರ್ಡ್ ಫೇಸ್ ಫಿನಿಶ್. ಸೊ ಇಲ್ಲಿವರೆಗೂ ನಾವೇನು ಕವರ್ ಮಾಡಿದ್ವಿ ಅಂದರೆ, ಲಾಂಗ್ ಸ್ಟೋರಿ ಶಾರ್ಟ್, 200 ಕ್ವಶನ್ಸ್ KSಗೆ ನಿಮ್ಮ ಟಾರ್ಗೆಟ್. ಇದನ್ನ ಬ್ರೇಕ್ ಡೌನ್ ಮಾಡಿ 3 phase ಅಲ್ಲಿ ಮಾಡಿದ್ವಿ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. ಫಸ್ಟ್ ಫೇಸ್ ಅಲ್ಲಿ 50 days, ಸೆಕೆಂಡ್ ಫೇಸ್ ಅಲ್ಲಿ 15 days ಐತಿನ್ ಫಸ್ಟ್, ಸೆಕೆಂಡ್ ಅಲ್ಲಿ 37 days, ಫೋರ್ತ್ ಅಲ್ಲಿ 14 days. ಸೊ
ಓವರ್ ಆಲ್ 101 ದಿನಗಳ ಪ್ರಿಪ್ರೇಷನ್ ಎಷ್ಟು ಕವರ್ ಮಾಡಿದ್ವಿ ಸರ್? ಕಂಪ್ಲೀಟ್ 200 ಕ್ವಶನ್ಸ್ ಏನಿರುತ್ತಲ್ಲ ಅಷ್ಟು ಸಿಲೆಬಸ್ ಕವರ್ ಮಾಡಿದ್ದೀವಿ. ಜೊತೆಗೆ ಇನ್ನೇನು ಕವರ್ ಮಾಡಿದ್ವಿ ಸರ್? ಸಿಲೆಬಸ್ ಪ್ಲಸ್ ಲಾಸ್ಟ್ 10 ಇಯರ್ KS PYQ ಪ್ಲಸ್ ಒಂದು 7 ಫುಲ್ ಎಂಡ್ ಟೆಸ್ಟ್, ಒಂದು 7 ಸಬ್ಜೆಕ್ಟ್ ವೈಸ್ ಟೆಸ್ಟ್. ಅಲ್ಲಿಗೆ ಟೆಸ್ಟ್ ಆಗಿದೆ, ಫುಲ್ ಎಂಡ್ ಟೆಸ್ಟ್ ಆಗಿದೆ, PYQ ಆಗಿದೆ, ಸಿಲೆಬಸ್ ಆಗಿದೆ. ಸೊ ಕಂಪ್ಲೀಟ್ ಇದು ನಿಮ್ಮ ಮೆಂಟರ್ಶಿಪ್ನ ಟಾರ್ಗೆಟ್ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್. ಸೊ ಇದನ್ನ ನಾನು ಈ PDF ಎಲ್ಲಿ ಹಾಕ್ತೀನಿ ಅಂದರೆ ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಆ ಚಾನಲಲ್ಲಿ ಹಾಕ್ತೀನಿ. ಯೂಟ್ಯೂಬಲ್ಲಿ ಕೂಡ ಈ ವಿಡಿಯೋವನ್ನು ಕೊಡ್ತೀನಿ. ಸೊ ಈ ವಿಡಿಯೋವನ್ನು ನಾವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಹಾಕಿರ್ತೀವಲ್ಲ ಅಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೂಡ ಹಾಕಿರ್ತೀವಿ. ಸೊ ತಮ್ಗೇನಾದ್ರು ಏನು ಹೇಳ್ತಾ ಇದ್ದೀನಿ, ಟೆಸ್ಟ್ ಇಷ್ಟು ಬೇಕಾದರೆ 7026132710ಗೆ ಟೆಸ್ಟನ್ನು ಪರ್ಚೇಸ್ ಮಾಡಿದ್ಮೇಲೆ ಅಡ್ರೆಸ್ ಕಳಿಸಿ. ಎಲ್ಲಿ ಪರ್ಚೇಸ್ ಮಾಡೋದು? ಆ್ಯಪಲ್ಲಿ. ಸೊ ಕ್ಲಿಯರ್? ಆಯುಷ್ ಅವ್ರು ಕೇಳ್ತಿದ್ದಾರೆ, ಸರ್ ನೆನ್ನೆಯಿಂದ ಅಪ್ಡೇಟ್ ಕೊಟ್ಟಿದ್ದೀನಿ ನಾನು ಮೆಂಟಲ್ ಎಬಿಲಿಟಿ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ. ಯಾವತ್ತು ಹೇಳಿದ್ದೀನಿ ನಾನು? ಸಾಟರ್ಡೆ, ನಾಳೆ ನಾಡಿದ್ದು ಮೆಂಟಲ್ ಎಬಿಲಿಟಿ. ಈಗ ತಮ್ಮವೇನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಸೊ ನಾನು ಆನ್ಸರ್ ಮಾಡ್ತೀನಿ. ಗಂಟಲು ನೋವು, ಸೊ ಏನಾದ್ರು ತಿಂತಾ ಇರ್ತೀನಿ, ಬೇಜಾರಾಗಬೇಡಿ. ರೆಕಾರ್ಡೆಡ್ ಬೆಸ್ಟ್, ಲೈವ್ ಬೆಸ್ಟ್ ಅಂತನಾ ಸರ್? ಡೈಲಿ ಕ್ಲಾಸನ್ನು ಕೇಳ್ತಿರ್ತಕ್ಕಂಥವ್ರು ಈಗ ಬೇರೆ ಬೇರೆ ಸಬ್ಜೆಕ್ಟ್ ನಡೀತಾ ಇರುತ್ತಲ್ವ, ಲೈವೇ ಕೇಳಿ. ಇಲ್ಲ ಸರ್ ನಮ್ಮ ಕೆಲಸ ಇರುತ್ತೆ ವರ್ಕಿಂಗ್ ಪ್ರೊಫೆಷನ್ ಅಂದರೆ ಅದೇ ಲೈವ್ ಕ್ಲಾಸಸ್ ಸೇಮ್, ಬೇರೆ ಏನೂ ಇಲ್ಲ. ಟೈಮ್ ಲೈನ್ ಅಷ್ಟೇ ಚೇಂಜ್ ಆಗುತ್ತೆ ರೀ, ಸೇಮ್ ಕ್ವಾಲಿಟಿ ಸೇಮ್ ಕಂಟೆಂಟ್ ಆಮೇಲೆ ಅಪ್ಲೋಡ್ ಆಗುತ್ತೆ. ಸೊ ರೆಕಾರ್ಡೆಡ್ ಕೇಳಿ. ಬಟ್ ಲೈವ್ ನಾಳೆ ಮೆಂಟಲ್ ಎಬಿಲಿಟಿಯನ್ನು ಲೈವ್ ಕೇಳಲಿಕ್ಕೆ ಪ್ರಯತ್ನ ಪಡಿ. ನನ್ನ ಟೈಮ್ ಹೇಳ್ತೀನಿ, ಬಿಕಾಸ್ ನಾಳೆನೇ ಶುರು ಮಾಡಿಸ್ತಿರೋದಲ್ವಾ. ಸೊ ಫಸ್ಟಿಂದ ಲೈವ್ ಕೇಳಲಿಕ್ಕೆ ಪ್ರಯತ್ನ ಪಡಿ. PDF ಟೈಮ್ ಟೇಬಲ್ ಇದನ್ನು ಇವತ್ತು ಸಂಜೆ ಒಂದು 7 ಗಂಟೆ ಅಷ್ಟರಲ್ಲಿ, ಒಂದು 6 ಗಂಟೆ ಅಷ್ಟರಲ್ಲಿ ಯೂಟ್ಯೂಬಲ್ಲಿ ಇರುತ್ತಿದ್ದು ವಿಡಿಯೋ. ಒಂದು 7 ಗಂಟೆ ಅಷ್ಟರಲ್ಲಿ ಈ ವಿಡಿಯೋದ ಒಂದು ಇದರಲ್ಲಿ ಯಾವುದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಮೆನ್ಷನ್ ಆಗಿರುತ್ತೆ, ಅಥವಾ ನೀವೇ ಸರ್ಚ್ ಮಾಡಿ ಅಲ್ಲಿ ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ. ಸೊ ಅಲ್ಲಿ ಹಾಕಿರ್ತೀವಿ PDF. ಓಕೆ, ಶೇರ್ ಮಾಡ್ತೀನಿ, ಡೋಂಟ್ ವರಿ ಮಂಜುಳಾ ಮ್ಯಾಮ್, ಶೇರ್ ಮಾಡ್ತೀನಿ. ಎಸ್ ಸರ್. ಈಗ ಏನು ಗೊತ್ತಾ, ನಿಮಗೆ ಸುಮಾರು ಎಲ್ಲವನ್ನು ಕೂಡ ಲೈವ್ ಕ್ಲಾಸ್ ತಾವು ಕೇಳಲಿಕ್ಕಾಗಲ್ಲ. ಬಿಕಾಸ್ ನಿಮ್ಮ KS ಆಗಿರ್ಬೋದು ಅಥವಾ VA ಆಗಿರ್ಬೋದು, 1 ವರ್ಷದಲ್ಲಿ ಮಾಡ್ತಕ್ಕಂತಹ ಕ್ಲಾಸನ್ನು ಯಾರು ಕೂಡ ಈಗ ನನ್ನ ಏನು ಹೇಳ್ತಾ ಇದ್ದೀನಿ, ಕ್ರಾಸ್ ಕೋರ್ಸ್ ಮಾಡ್ತೀವಿ ಅದು ಇದು ಮಾಡ್ತೀವಿ ಅಂತಾರಲ್ವ, ಇನ್ ಕೇಸ್ ನಾನೇ ಮಾಡ್ತೀವಿ ಅಂದ್ರೂ ಜಾಯ್ನ್ ಆಗಬೇಡಿ. ಕ್ರಾಸ್ ಕೋರ್ಸ್ ಏನು ಗೊತ್ತಾ, ಹೆಲ್ಪ್ ಆಗಲ್ಲ. ಸುಮ್ಮನೆ ಆನ್ಲೈನ್ ಹೇಳ್ಕೊಂಡು ಹೋಗ್ತಾರೆ. ಒಂದು ಥಿಂಕ್ ಮಾಡಿ, 1 ವರ್ಷದಲ್ಲಿ ಮಾಡ್ತಕ್ಕಂಥ ಸಿಲೆಬಸ್ ಅನ್ನ 2 ಮಂತ್ಸಲ್ಲಿ ಕ್ರಾಸ್ ಕೋರ್ಸ್ ಅಲ್ಲಿ ಮಾಡ್ಲಿಕ್ಕಾಗತ್ತಾ? ನೋ. ಸೊ ಅದಕ್ಕೆ ನಾವು ಕ್ರಾಸ್ ಕೋರ್ಸ್ ಅನ್ನ ನಿಮಗೆ ಕೊಡಲ್ಲ. ನಾವೇನ್ ಫುಲ್ ಕ್ಲಾಸಸ್ ಮಾಡ್ತಾ ಇದೀವಲ್ಲ, ಫುಲ್ ಕ್ಲಾಸಸ್ ಅನ್ನ ಕೊಡ್ತೀವಿ. ಬಟ್ ಅದರಲ್ಲಿ ಎಕ್ಸಾಮ್ ಟೈಮಲ್ಲಿ ಏನೇನು ನೋಡ್ಬೇಕು, ಎಕ್ಸಾಮ್ ಟೈಮಲ್ಲಿ ಅಷ್ಟು ನೋಡ್ಲಿಕ್ಕಾಗಲ್ಲ ಸಮ್ಟೈಮ್ಸ್. ಸೊ ಅದರಲ್ಲಿ ಏನೇನು ನೋಡ್ಬೇಕು ಅಷ್ಟನ್ನ ಮಾತ್ರ ನೋಡಿ. ನಾನು ಹೇಳ್ತೀನಿ ಏನ್ ನೋಡ್ಬೇಕು ಅಂತ. ಈ ಮ್ಯಾಕ್ಸಿಮಮ್ ಕವರ್ ಮಾಡ್ಬೋದು, ಏನ್ ತಲೆ ಕೆಡಿಸ್ಕೋಬೇಡಿ. ಬಟ್ ರಿಮೈನಿಂಗ್ ಇನ್ನೂ ಜಾಸ್ತಿ ಕ್ಲಾಸ್ ನಿಮಗೆ ಕೊಡ್ತೀವಿ. ಯಾಕೆ ಸರ್ ಕೊಡ್ತೀವಿ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ VAO ಓದ್ತಾ ಇದ್ದೀರಾ, VAO ಆಗೋಷ್ಟೇ ಕ್ರಾಸ್ ಕೋರ್ಸ್ ತರ ಕೊಟ್ರೆ ನೆಕ್ಸ್ಟ್ 6000 ಕಾಲ್ ಆಗುತ್ತೆ. FDA ಮತ್ತೆ STA ಯಾವುದು KPSC ಅವ್ರದ್ದು. ಸೊ ಆಗೇನು ಮಾಡ್ತೀರಾ, ನಿಮಗೆ ಕ್ಲಾಸಸ್ ಇರಲ್ಲ. ಅದಕ್ಕೆ ನಾವು ಡೀಟೇಲ್ಡ್ ಆಗಿರ್ತಕ್ಕಂಥ ತರಗತಿಗಳನ್ನ ಕೊಡ್ತೀವಿ. ಓಕೆನಾ? ಪ್ರತಿದಿನ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ ಲೈವ್ ನಡೀತಾ ಇರುತ್ತೆ. ಈಗ ಹೊಸ ಹುಡುಗರು ಜಾಯ್ನ್ ಆಗಿರೋರು ದಯವಿಟ್ಟು ಅವನ್ನೆಲ್ಲ ಕೇಳ್ತಾ ಕೂತ್ಕೋಬೇಡಿ. ನೀವೀಗ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ರೆ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ರೆಡಿ ಇದೆಯಲ್ಲ, ಅದನ್ನ ನೋಡ್ಕೋತಾ ಬನ್ನಿ. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸರ್ದು ನಡೀತಾ ಇರುತ್ತೆ ಈಗ ಲೈವ್. ಸುಮ್ಮನೆ ಆಲ್ರೆಡಿ ಒಂದು 4-5 ಕ್ಲಾಸ್ ಆಗಿರುತ್ತೆ, ಅದನ್ನ ಅಪ್ಲೋಡ್ ಮಾಡಿರ್ತೀವಿ. ಫಸ್ಟ್ ಕ್ಲಾಸಿಂದ ನೀಟಾಗಿ ತಾವು ನೋಡ್ಕೊಂಡ್ ಬರ್ಬೇಕು. ಮತ್ತೆ ಅಲ್ಲೋಗಿ ಲೈವ್ ಜಾಯ್ನ್ ಆಗೋದು ಅರ್ಥ ಆಗಲ್ಲ. 5ನೇ ಕ್ಲಾಸಲ್ಲಿ ಇರ್ತಾರೆ.
ನಾಳೆ ಮೆಂಟಾಲಿಟಿಯನ್ನು ಶುರು ಆಗ್ತಾ ಇದೆ. ಫಸ್ಟ್ ಇಂದನೇ ತಾವು ಲೈವ್ ಅಲ್ಲಿ ಕೇಳ್ಬೋದು, ಏನು ತೊಂದರೆ ಆಗಲ್ಲ. ಅಕಸ್ಮಾತ್ ನಾಳೆ ಮಿಸ್ ಮಾಡಿರ್ತಾರೆ ಅನ್ಕೊಳ್ಳಿ, ನಾಡಿದ್ದು ಮೆಂಟಾಲಿಟಿ ನಡೀತಾ ಇರುತ್ತೆ. ಸೊ ಆಗ ಬಂದು ಏನಾದ್ರೆ ಯೂಸ್ಲೆಸ್, ಬಿಕಾಸ್ ಹಳೇದು ಕವರ್ ಮಾಡಿರಲ್ಲ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಸಿಂಪಲ್. ಲೈವ್ ಡೈಲಿ ನೀವು ಕವರ್ ಮಾಡ್ತಾ ಇದ್ದ, ಪ್ರತಿದಿನ ಓದ್ತಾ ಇದ್ದೀರಾ ನಮ್ಮ ಹಳೆ ವಿದ್ಯಾರ್ಥಿಗಳು, ಲೈವೇ ಕವರ್ ಮಾಡಿ. ಸರ್ ನಾನು ಲೈವ್ ನೋಡ್ತಾ ಇಲ್ಲ ಸರ್ ಅಂದ್ರೆ ಸೇಮ್ ಕ್ಲಾಸಸ್ ನಿಮ್ಗೆ ಅಪ್ಲೋಡ್ ಆಗುತ್ತೆ, ಡೋಂಟ್ ವರಿ. ಆಮೇಲೆ ಕ್ವಾಲಿಟಿ ಕಡಿಮೆ ಆಗಲ್ಲ, ಟೈಮ್ ಲೈನ್ ಚೇಂಜ್ ಆಗುತ್ತೆ ಅಷ್ಟೇ. ತಾವೇನ್ ಮಾಡ್ತೀರಾ, ಹೊಸ ಹುಡುಗರು ಎಕನಾಮಿ ಇಟ್ಕೊಂಡಿರ್ತಾರ, ಎಕನಾಮಿ ಮುಗಿಯೋರ್ಗು ಬೇರೆ ಸಬ್ಜೆಕ್ಟ್ ಹೋಗ್ಬೇಡಿ. ಅಥವಾ ಸೈನ್ಸ್ ಇಟ್ಕೊಂಡಿರ್ತಾರ, ಸೈನ್ಸ್ ಮುಗಿಯೋರ್ಗು ಬೇರೆ ಸಬ್ಜೆಕ್ಟ್ ಹೋಗ್ಬೇಡಿ. ಅಥವಾ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡಿರ್ತಾರ, ಪಟ ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಕ್ಲಾಸ್ 4 ಕಾನ್ಸ್ಟಿಟ್ಯೂಷನ್ ನೋಡಿ, ಬೇರೆ ಸಬ್ಜೆಕ್ಟ್ ಹೋಗ್ಬೇಡಿ. ಸೊ ಈ ರೀತಿ ಅಷ್ಟು ಸಬ್ಜೆಕ್ಟ್ ಗಳನ್ನು ಕ್ಲಾಸ್ ಅನ್ನ ನೋಡಿ. ಈಗ ಶುರು ಮಾಡಂಗಿದ್ರೆ ಶುರು ಮಾಡ್ಕೊಂಬಿಡಿ. ಯಾರಾದ್ರು ಹೊಸ ಹುಡುಗರು ಇದ್ರೆ ನಾನು ಹೇಳ್ತಿರೋದು ಮೆಂಟರ್ಶಿಪ್ ನನ್ನ ಜವಾಬ್ದಾರಿ ಬಿಡ್ರಿ. ನಾನೇನು ಟಾರ್ಗೆಟ್ ಕೊಡ್ತೀನೋ ನಾನು ಅದು ನಿಮ್ಗೆ ಕ್ಲಾಸು ಅದು ಇದು ಪ್ರೊವೈಡ್ ಮಾಡ್ಕೊತೀನಿ, ತೊಂದರೆ ಇಲ್ಲ. ಬೇರೆ ವಿದ್ಯಾರ್ಥಿಗಳಿಗೆ ಒಂದೊಂದೇ ಸಬ್ಜೆಕ್ಟ್ ನೋಡ್ಕೊಂಡ್ ಬನ್ನಿ. ಫಾರ್ ಎಕ್ಸಾಂಪಲ್ ಇನ್ನ ಕರ್ನಾಟಕ ಹಿಸ್ಟ್ರಿ ಕಂಪ್ಲೀಟ್ ಆಗಿದೆ, ಕರ್ನಾಟಕ ಹಿಸ್ಟ್ರಿ ನೋಡುವಾದ್ರೆ ಕರ್ನಾಟಕ ಹಿಸ್ಟ್ರಿ ನೋಡಿ. ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಇನ್ನ ಕಂಪ್ಲೀಟ್ ಆಗಬೇಕು, ಒಂದು 5 ಕ್ಲಾಸ್ ಆಗಿದೆ, ಇನ್ನೊಂದು 3-4 ಚಾಪ್ಟರ್ ಆಗಬೇಕು. ಸೊ ಅದನ್ನ ಬಿಡಿ, ಅದಂಗಿರ್ಲಿ ಕಂಪ್ಲೀಟ್ ಆಗೋವರೆಗೂ. ಸೊ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ನೋಡಿ. ಎಕನಾಮಿ ಕಂಪ್ಲೀಟ್ ಆಗಿದೆ, ಎಕನಾಮಿ ನೋಡಿ. ಎನ್ವೈರನ್ಮೆಂಟ್ ಕಂಪ್ಲೀಟ್ ಆಗಿದೆ, ಎನ್ವೈರನ್ಮೆಂಟ್ ನೋಡಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಕಂಪ್ಲೀಟ್ ಆಗಿದೆ, ಅದು ನೋಡಿ. ಬಟ್ ಬಯಾಲಜಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿಲ್ಲ, ಅದ್ ಬಿಟ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿ, ಮುಗಿಸಿ. ಸೊ ಅಷ್ಟರಲ್ಲಿ ಅದು ಮುಗಿಸೋಷ್ಟೊತ್ತಿಗೆ ಇವೆಲ್ಲ ಆಡಾಗಿರ್ತದೆ. ಸೊ ಸಿಂಪಲ್. ಐ ಹೋಪ್ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ಏನ್ ನಿಮ್ಗೆ ಹೊಸ ವಿದ್ಯಾರ್ಥಿಗಳಿಗೆ ಕೋರ್ಸ್ ಅನ್ನ ಕೊಟ್ಟಿದ್ದೀನಲ್ವಾ, ನಿಮ್ಗೆ ಇನ್ನೊಂದು 8 ತಿಂಗಳು ಇರುತ್ತೆ. ಈ ಎಕ್ಸಾಮ್ ಮುಗಿದ್ಮೇಲೂ ಕೂಡ ಆರಾಮಾಗಿ ನೋಡ್ಕೊಳ್ಳಿ, ಡೀಟೇಲ್ಡ್ ಆಗಿ ನೋಡ್ಕೊಳ್ಳಿ. ಒನ್ ಸ್ಟಾಪ್ ಸೊಲ್ಯೂಷನ್ ಆಗಬೇಕು. ಆಮೇಲೆ ಸರ್ ಏನು ಇಷ್ಟೊಂದು ಕ್ಲಾಸಸ್ ಮಾಡಿದ್ದಾರೆ, ಇಷ್ಟೆಲ್ಲ ಬೇಕು ಅನ್ಕೋಬೇಡಿ, ಬೇಕು. ಓಕೆ ಮಂಜುಳಾ ಮ್ಯಾಮ್, ಥ್ಯಾಂಕ್ ಯು. ಶೈಲಜಾ ಮ್ಯಾಮ್, ಥ್ಯಾಂಕ್ ಯು. ಏನಾದರೂ ಇದ್ರೆ ಕೇಳ್ಬೋದು. ಸೊ ಇಲ್ಲಾಂದ್ರೆ ನಾನು ನೋಡ್ತಾ ಇದ್ದೀನಿ. ಮತ್ತೆ ಟೆಸ್ಟ್ ಸೀರೀಸ್ ತೆಗೆದುಕೊಂಡಿರೋರಿಗೆ ಒಂದು 3-4 ಸಬ್ಜೆಕ್ಟ್ ಕ್ಲಾಸ್ ಫ್ರೀ ಕೊಟ್ಟಿದ್ದೀನಿ, ಕಂಟೆಂಟ್ ಸೆಕ್ಷನ್ ಇರುತ್ತೆ ನೋಡಿ. ಲಾಸ್ಟ್ 1 ಮಿನಿಟ್, ಏನಾದ್ರು ಡೌಟ್ ಇದ್ರೆ ಕೇಳಿ. ಪ್ರವೀಣ್ ಸರ್ ಕೇಳಿ, ಏನಾದ್ರು ಡೌಟ್ ಇದ್ರೆ. ಕ್ಲಿಯರ್ ಕೊಡ್ಬೋದ ನಾನು? ಎಸ್, ರೆಗ್ಯುಲರ್ ಕ್ಲಾಸಸ್ ಅವೈಲಬಲ್ ಇದೆ. ಅದ್ರ ಜೊತೆಗೆ ಲೈವ್ ಕ್ಲಾಸಸ್ ನಡೀತಾ ಇರುತ್ತೆ, ಲೈವ್ ಜಾಯ್ನ್ ಆಗ್ಬಿಡಿ. ಆನಂತರ ಒಂದು ನಿಮ್ಮ ಇದಕ್ಕೆ ಆಡ್ ಮಾಡ್ತೀವಿ. ಎಸ್, ಇವ್ರಿಗೆ ಕಿಟ್ ಟೆಸ್ಟ್ ಕಿಟ್ ಅವ್ರಿಗೆ 3 ಸಬ್ಜೆಕ್ಟ್ ಫ್ರೀ ಕೊಟ್ಟಿದ್ದೀವಿ. ಎಕನಾಮಿ, ಎನ್ವೈರನ್ಮೆಂಟ್, ಐ ಥಿಂಕ್ ಕಾನ್ಸ್ಟಿಟ್ಯೂಷನ್, 3 ಫ್ರೀ ಕೊಟ್ಟಿದ್ದೀವಿ ಕ್ಲಾಸಸ್. ಟೆಸ್ಟ್ ತೆಗೆದುಕೊಂಡಿರತಕ್ಕಂಥವ್ರಿಗೆ. ಅದಕ್ಕೂ ಕೂಡ ನಾವೇನು ಇವರಿಗೆ ಪೇಯ್ಡ್ ಬ್ಯಾಚ್ ಅವ್ರಿಗೆ ಏನು ಮಾಡಿದೀವಲ್ಲ ಕ್ಲಾಸು, ಅದೇ 3 ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ದೀವಿ. ಮತ್ತೆ ಪಾಪ ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದೀವಿ ಅಂತ ಲೋ ಕ್ವಾಲಿಟಿ ಕ್ಲಾಸಸ್ ಕೊಟ್ಟಿಲ್ಲ. ಟೆಸ್ಟ್ ಕಿಟ್ ಅವ್ರಿಗೆ 3 ಕ್ಲಾಸಸ್ ಫ್ರೀ ಕೊಟ್ಟಿದ್ದೀವಿ. ಪೂಜಾ ಮ್ಯಾಮ್, ಕ್ಲಿಯರ್? ನಾನು ನೋಡ್ಬೋದಾ ಇನ್ನ? ಮೆಂಟರ್ಶಿಪ್ ಜಾಯ್ನ್ ಆಗಿರ್ತಕ್ಕಂಥವ್ರು ಟೈಮ್ ಟೇಬಲ್ ತಗೊಳ್ರಿ, ಜೆರಾಕ್ಸ್ ತೆಗೆದುಕೊಳ್ಳಿ.
ಶೈಲಜಾ ಮ್ಯಾಮ್, ನೀವು ಆಲ್ರೆಡಿ ಈಗ ನೀಡಿದ್ನಲ್ವಾ ಒಂದು 4 ಕ್ಲಾಸಸ್ ಆಗಿದೆ. 5th ಕ್ಲಾಸಿಂದ ಲೈವ್ ಜಾಯ್ನ್ ಆಗ್ತೀನಿ ಅಂದ್ರೆ ಆಗ್ಬೇಡಿ. ಫಸ್ಟ್ 4 ಕ್ಲಾಸ್ ನೋಡ್ಕೊಂಬನ್ನಿ, ಅದೇ ಸೇಮ್ ಕ್ಲಾಸಸ್ ಆಮೇಲೆ ಅಪ್ಲೋಡ್ ಆಗುತ್ತೆ, ನೋಡ್ಕೊಳ್ಳಿ ಆರಾಮಾಗಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾಳೆ ಮೆಂಟಾಲಿಟಿ ಶುರು ಆಗ್ತಾ ಇದೆ, ಲೈವ್ ಜಾಯ್ನ್ ಆಗ್ತೀರಾ, ಲೈವ್ ಕೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಈಗ ಕರ್ನಾಟಕ ಜಿಯೋಗ್ರಫಿ ಮಧ್ಯದಿಂದ ನಡೆಯುತ್ತೆ, ಆಲ್ರೆಡಿ ಒಂದು 4-5 ಕ್ಲಾಸಸ್ ಆಗಿರುತ್ತೆ. ಅದನ್ನ ಏನ್ ಮಾಡ್ತೀರಿ ನೀವು, ರೆಕಾರ್ಡೆಡ್ ಇರುತ್ತೆ ಸೇಮ್ ಕ್ಲಾಸಸ್. ಸೊ ನಮ್ಮ ಕ್ಲಾಸಸ್ ಆಯುಷ್ ಸರ್, KS, VAO, SDFDA, UPSC ಪ್ರಿಲಿಮ್ಸ್ ಮತ್ತೆ ನಿಮ್ಮ ಪ್ರೊಫೆಸರ್ ಏನೇನೋ ಇದಾವಲ್ವಾ ಎಲ್ಲಾ ತರಗತಿಗಳು, ಎಲ್ಲಾ ಒಂದು ಎಕ್ಸಾಮು ಕೂಡ GS ಕವರ್ ಆಗುತ್ತೆ, ಸ್ಪೆಸಿಫಿಕ್ ಅಲ್ಲ GS. ಕ್ಲಿಯರ್? ನನ್ನ ಇಂಟೆನ್ಷನ್ ಸಿಂಪಲ್ ಶೈಲಜಾ ಮ್ಯಾಮ್ ಅಥವಾ ಬೇರೆಯವರು ಯಾರೇ ಕೇಳ್ತಾ ಇದ್ರು, ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳಿ, ಮಧ್ಯ ನೋಡಕ್ ಹೋಗ್ಬೇಡಿ. ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಈ ತರ ನೋಡ್ಕೊಂಬನ್ನಿ ಹೊಸ ವಿದ್ಯಾರ್ಥಿಗಳು. ಕ್ಲಿಯರ್? ಗುಡ್. ಸಿಂಪಲ್ ರೀ, ಒಂದು ಪ್ಲಾನ್ ಹಾಕೊಳ್ರಿ. 7 ಸಬ್ಜೆಕ್ಟ್ ಅವೆ. 7 ಸಬ್ಜೆಕ್ಟ್ ಯಾವ್ಯಾವ್ದು ಆಲ್ರೆಡಿ ಸರ್ ಅಪ್ಲೋಡ್ ಮಾಡಿದಾರೆ ನೋಡ್ಕೊಳ್ಳಿ. ಈಗ ಇಲ್ಲಪ್ಪ ಮುಗಿಸ್ಕೋಣ, ಎಕನಾಮಿ ಫಸ್ಟ್ ಅಪ್ಲೋಡ್ ಆಗಿದೆ, ಕಂಪ್ಲೀಟ್ ಆಗೋವರೆಗೂ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬೇಡಿ. ಎನ್ವೈರನ್ಮೆಂಟ್ ಮುಗಿಸೋಣಪ್ಪ, ಮುಗಿಸೋವರೆಗೂ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬೇಡಿ. ಕಾನ್ಸ್ಟಿಟ್ಯೂಷನ್ ಮುಗಿಸೋಣಪ್ಪ, ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬೇಡಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಗಿಸೋಣಪ್ಪ, ಈ ರೀತಿ. ಆಮೇಲೆ ಜಿಯೋಗ್ರಫಿ ಮುಗಿಸೋಣ, ಆಮೇಲೆ ಹಿಸ್ಟ್ರಿ ಮುಗಿಸೋಣ, ಆಮೇಲೆ ಮೆಂಟಾಲಿಟಿ ಶುರು ಮಾಡಿದ್ದಾರೆ ಅದು ಮುಗಿಸೋಣ, ಆಮೇಲೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಮಾಡ್ತಾರೆ ಅದು ಮುಗಿಸೋಣ. ಈ ರೀತಿ ಅಷ್ಟನ್ನು ಮುಗಿಸ್ಕೊಂಬಲ್ಲಿ. ಕ್ಲಿಯರ್? ಥ್ಯಾಂಕ್ ಯು ಸರ್. ನಿಮ್ಮ ಕ್ಲಾಸಸ್ ಅಂಡ್ ಸ್ಟ್ರಾಟಜಿ ಸೂಪರ್ ಸರ್. ಕ್ಲಿಯರ್ ಸರ್, ವೆರಿ ಗುಡ್ ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಬಾಯ್, ಸಿ ಯು, ಟೇಕ್ ಕೇರ್. ಎಷ್ಟು ಸಾಧ್ಯನೋ ಅಷ್ಟನ್ನು ಮುಗಿಸಿ. ಬಟ್ ಈ ವರ್ಷದಲ್ಲಿ ತುಂಬಾ ಎಕ್ಸಾಮ್ ಕಾಲ್ ಆಗೋದ್ರಿಂದ ಈ ಎಕ್ಸಾಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮುಗಿಸಿ. ಅದಾದ್ಮೇಲೆ ನೆಕ್ಸ್ಟ್ ಶುರು ಆಗುತ್ತೆ, ಅಷ್ಟೊಳಗೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕರೆಕ್ಟಾಗಿ ಕುತ್ಕೊಂಡ್ರೆ 90 ಡೇಸ್ಗೆ ಹೊಸ ವಿದ್ಯಾರ್ಥಿಗಳು ಕೂಡ ನಮ್ಮೆಲ್ಲಾ ಕ್ಲಾಸನ್ನು ಕೂಡ ಮುಗಿಸ್ಬೋದು. ಮತ್ತೆ ಜೆರಾಕ್ಸ್ ತೆಗೆದುಕೊಳ್ಳತಕ್ಕಂಥ ವಿದ್ಯಾರ್ಥಿಗಳು, ಹೊಸ ಹುಡುಗರು, ನಿಮ್ಮ ಕಂಟೆಂಟ್ ಸೆಕ್ಷನ್ಗೆ ಹೋಗಿ, ಕಂಟೆಂಟ್ ಸೆಕ್ಷನ್ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದು ಬೇಕು ಜೆರಾಕ್ಸು, ಎಕನಾಮಿ ಬೇಕಾ, ಎಕನಾಮಿಗೆ ಹೋಗಿ, ಎಕನಾಮಿ ನೋಟ್ಸ್ ಅಂತ ಇರುತ್ತೆ, ಎಕನಾಮಿ ನೋಟ್ಸ್ ಹತ್ರ ಹೋಗಿ, ನೋಟ್ಸ್ ಮುಂದೆ ಹಿಂಗೆ ಡೌನ್ಲೋಡ್ ಸಿಂಬಲ್ ಇರುತ್ತೆ, ಕ್ಲಿಕ್ ಮಾಡಿ. ಡೌನ್ಲೋಡ್ ಆದ್ಮೇಲೆ ಗ್ರೀನ್ ಕಲರ್ ಬರುತ್ತೆ, ತಲೆ ಕೆಡಿಸ್ಕೊಡಿ, ವಾಪಸ್ ಬನ್ನಿ. ಗ್ರೀನ್ ಕಲರ್ ಬಂದ್ಮೇಲೆ ಹೋಮ್ ಪೇಜ್ಗೆ ಹೋಗಿ, ಹೋಮ್ ಪೇಜ್ ಫಸ್ಟ್ ಪೇಜ್ ಬಂದ್ರಲ್ಲ, ಫಸ್ಟ್ ಪೇಜ್ ಅಲ್ಲಿ ರೈಟ್ ಕಾರ್ನರ್ ಅಲ್ಲಿ 3 ಲೈನ್ ಇರುತ್ತೆ, ಕ್ಲಿಕ್ ಮಾಡಿ. ಅದು ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಅಲ್ಲಿ ಆಫ್ಲೈನ್ ಡೌನ್ಲೋಡಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಡೌನ್ಲೋಡ್ ಆಗಿರುತ್ತೆ, ಅಲ್ಲಿಂದ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಂಡು ಜೆರಾಕ್ಸ್ ಅನ್ನ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಇದೊಂದು ಪೇಜ್ ಆದ್ರೆ ಇಲ್ಲೊಂದು ಪೇಜು, ಇಲ್ಲೊಂದು ಪೇಜು, ಇದ್ರ ಬ್ಯಾಕ್. ಸೊ ಟೋಟಲ್ ಒಂದು ಪೇಜಲ್ಲಿ ಫ್ರಂಟ್ 2, ಬ್ಯಾಕ್ 2 ತಗೊಳ್ಳಿ. ಒಂದಷ್ಟು ಕಡೆ ನಾನೇ ನಿಮಗೆ ಬೇಕು ಅಂತ ಖಾಲಿ ಬಿಟ್ಟಿರ್ತೀನಿ. ಯಾಕೆ ಖಾಲಿ ಬಿಟ್ಟಿರ್ತೀನಿ ಅಂದ್ರೆ ಏನಾದ್ರು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ, ಕ್ಲಾಸ್ ಕೇಳ್ತಾ ಎಕ್ಸಾಂಪಲ್ ಬರ್ಕೊಳ್ಳಿಕ್ಕೆ. ಸೊ ಈ ರೀತಿ ಯಾವ್ಯಾವ ಜೆರಾಕ್ಸ್ ತೆಗೆದುಕೋಬೇಕು ಸರ್? ಎಕನಾಮಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಜಿಯೋಗ್ರಫಿ. ಸೊ ಇಷ್ಟನ್ನ ಈ ರೀತಿ ತಗೊಳ್ಳಿ. ಹಿಸ್ಟ್ರಿಗೆ ಆಥರ್ ಬುಕ್ ಸಾಕು, ಕ್ಲಾಸ್ ಪ್ಲಸ್ ಆಥರ್ ಬುಕ್ಸ್. ದೆನ್ ಕಾನ್ಸ್ಟಿಟ್ಯೂಷನ್ಗೆ ನನ್ನ ನೋಟ್ಸ್ ಜೆರಾಕ್ಸ್ ತೆಗೆದುಕೋಬೇಡಿ. ಕಾನ್ಸ್ಟಿಟ್ಯೂಷನ್ ನಾನು ರಿಯಲ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದಕ್ಕೆ ಹೋದ್ರೆ ನಿಮ್ಗೆ 800+ ಆಗುತ್ತೆ, ಅದು ಬೇಡ. ಜಸ್ಟ್ ನನ್ನ ಕ್ಲಾಸ್ ನೋಡಿ. ಕ್ಲಾಸಿಗೆ ಇಂಗ್ಲಿಷ್ ಮೀಡಿಯಂ ನೋಡಿದ್ರೆ ಲಕ್ಷ್ಮೀಕಾಂತ್ ಸರ್ ಬುಕ್ ಅವತ್ತೇನು, ಈಗ ಫಾರ್ ಎಕ್ಸಾಂಪಲ್ ಪ್ರಿಯಂಬಲ್ ನಾನು ಇವತ್ತು ಮಾಡಿದ್ದೀನಿ ಅಂದ್ರೆ ಪ್ರಿಯಂಬಲ್ ನೀವು ಓದಿದ ಕ್ಲಾಸ್ ನೋಡಿದ್ದೀರ ಅಂದ್ರೆ ಲಕ್ಷ್ಮೀಕಾಂತ್ ಸರ್ ಬುಕ್ ಅಲ್ಲಿ ಪ್ರಿಯಂಬಲ್ ಹೋಗಿ ನೋಡಿ. ಅಥವಾ ಕನ್ನಡ ಮೀಡಿಯಂ ನೋಡಿದ್ರೆ ಗಂಗಾಧರ್ ಸರ್ ಬುಕ್. ಫಸ್ಟ್ ನನ್ನ ಕ್ಲಾಸಸ್ ನೋಡ್ಬೇಕು, ದೆನ್ ಆ ಚಾಪ್ಟರ್ ಅಲ್ಲಿ ಹೋಗಿ ಓದ್ಬೇಕು. ಓಕೆನಾ? ಸೊ ನಿಮ್ದೆಲ್ಲ ಇಷ್ಟೆಲ್ಲ ಮುಗಿಯೋ ಅಷ್ಟರಲ್ಲಿ ನಂದು ಒಂದಷ್ಟು ಡಿಕೋಡ್ಸ್ ಬುಕ್ಸ್ ಬರ್ತಾ ಇದೆ, 1 ಸ್ಟಾಪ್ ಸೊಲ್ಯೂಷನ್. ಅದೇನು ಎತ್ತ ನಾನು ಇನ್ನ ಹೇಳಿಲ್ಲ, ಹೇಳ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.